ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ನಿಮಗೆಲ್ಲ ಗೊತ್ತಿದ್ದಂಗೆ ಪ್ರಬಂಧ ಪುಸ್ತಕವನ್ನು ಇನ್ನೂ ಯಾರ್ಯಾರು ತಗೊಂಡಿಲ್ಲ ಆದಷ್ಟು ಬೇಗ ತಗೊಳ್ರಿ. ಆ್ಯಂಡ್ 50 ಪ್ರಬಂಧಗಳ ಒಂದು ಪುಸ್ತಕ ಇದೆ. ಮುಂಬರುವಂಥ 600 PSIಗೆ ಭಾಳ ಸರ್ತಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಒಂದು ತಿಂಗಳ ಎಕ್ಸಾಮ್ ಇರಬೇಕಾದ್ರೆ, ಒಂದು ವಾರ ಎಕ್ಸಾಮ್ ಇರಬೇಕಾದ್ರೆ ನನ್ನ ಜೊತೆ ಜಗಳ ಕೂಡ ಮಾಡಿದ್ದಾರೆ. ಲೈಕ್, ನಮಗೆ ಬೇಗ ಬುಕ್ಸ್ನ ಕಳಿಸ್ಕೊಡ್ರಿ, ಬೇರೆ ಕಡೆ ಎಲ್ಲೂ ಸಿಗಾಕತ್ತಿಲ್ಲ, ಹಾಗೆ ಹಿಂಗೆ ಅಂತ. 1 ತಿಂಗಳು, 2 ತಿಂಗಳು, 15 ದಿನಕ್ಕಿಂತ ಮುಂಚೆ ನೀವು ಎಕ್ಸಾಮ್ ಇರುವಾಗ ತೊಗೊಂಡ್ರೆ ನಿಮಗೆ ಅದು ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್. 50 ಅಂದರೆ ಡಿಫ್ರೆಂಟ್ ಒಂದು ಟಾಪಿಕ್ಗಳಿರುವಂಥ ಒಂದು ಪುಸ್ತಕವನ್ನು ನೀವು ಸುಮ್ಮನೆ ಮೇಲಿಂದ ಓದಿದರೆ ಆಗೋದಿಲ್ಲ. ಪ್ರಬಂಧ ಬರೆಯೋದು ಒಂದು ಕೌಶಲ್ಯ. ಆ ಕೌಶಲ್ಯವನ್ನು ಓವರ್ ದ ಪೀರಿಯಡ್ ಆಫ್ ಟೈಮ್ ನಾವು ಕಲಿಬೇಕಾಗತ್ತೆ. ಅದಕ್ಕೆ ನಿಮಗೆ ಈ ಪುಸ್ತಕ ತುಂಬಾ ಸಹಾಯ ಮಾಡುತ್ತೆ. ಯಾವ ಥರ ಪ್ರಬಂಧವನ್ನು ಪ್ರಾರಂಭ ಮಾಡಬೇಕು ಅನ್ನೋದರಿಂದ ಪ್ರಾರಂಭ ಮಾಡಿದ್ದೀವಿ. ಆ್ಯಂಡ್ ಇದರೊಳಗೆ ನಿಮಗೆ 50 ಡಿಫ್ರೆಂಟ್ ಕರೆಂಟ್ ಅಫೇರ್ಸ್ ಮತ್ತು ಓಲ್ಡ್ ಪ್ರಬಂಧಗಳು ಕೂಡ, ಅಂದರೆ ಟಾಪಿಕ್ ವೈಸ್ ಪ್ರಬಂಧಗಳು ಕೂಡ ಸಿಗ್ತವೆ. ದಿಸ್ ಈಸ್ ವಾಟ್ ಇದರ ಒಂದು ಪರಿವಿಡಿಯಾಗಿದೆ. ನೀವು ನೋಡ್ಬೋದು ಯಾವ ಥರ ಕಾಂಬಿನೇಷನಲ್ಲಿದೆ. ಯಾರು ಇನ್ನೂ ಪುಸ್ತಕವನ್ನು ತಗೊಂಡಿಲ್ಲ, ನೀವು ನನ್ನ ನಂಬರ್ಗೆ ನೀವು ನಿಮ್ಮ ಅಡ್ರೆಸ್ಸನ್ನು ಮೆಸೇಜ್ ಮಾಡ್ಬೋದು. 7892086178 ಈ ಒಂದು ಫೋನ್ ನಂಬರ್ಗೆ ನಿಮ್ಮ ಅಡ್ರೆಸ್ಸನ್ನು ಕಳುಹಿಸಿದರೆ ನಾವು ಮನೆ ಬಾಗಿಲಿಗೆ ನಿಮಗೆ ಪುಸ್ತಕವನ್ನು ಒದಗಿಸುವಂಥ ವ್ಯವಸ್ಥೆನ ಮಾಡ್ತೀವಿ ಫ್ರೆಂಡ್ಸ್. ಆ್ಯಂಡ್ ದಿಸ್ ಬುಕ್ ಈಸ್ ವೆರಿ ಗುಡ್. ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು, ನೀವು ತೊಗೊಂಡು ನೋಡಿ ಒಂದು ಸರ್ತಿ. ತೊಗೊಂಡಿರುವಂಥ ಅನೇಕ ವಿದ್ಯಾರ್ಥಿಗಳು ಹೇಳಿರುವಂಥದ್ದು ಮತ್ತು ಅವರು ಪಾಸ್ ಆಗಲಿಕ್ಕೆ ಇದು ಹೆಂಗೆ ಹೆಲ್ಪ್ ಆಗಿದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ನೀವು ಕಮೆಂಟ್ ಸೆಕ್ಷನ್ ಒಳಗೂ ಕೂಡ ನೀವು ನೋಡ್ಬೋದು. ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳಿರುವಂಥ ಮೊದಲ ಪುಸ್ತಕ ಕೂಡ ಇದಾಗಿದೆ ಫ್ರೆಂಡ್ಸ್. 2024ರ IAS ಪರೀಕ್ಷೆಯಲ್ಲಿ ಕೂಡ ಈ ಒಂದು ಪ್ರಬಂಧವನ್ನು ಕೇಳಲಾಗಿದೆ. ಆ್ಯಂಡ್ PSI ಪೇಪರ್ 1ಗೆ ನಿಮಗೆ ಪೇಪರ್ 1 ಕೋರ್ಸ್ ಎಲ್ಲ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ಇನ್ನೊಂದು ವಾರದೊಳಗೆ ನಿಮಗೆ ಲಾಂಚ್ ಮಾಡ್ತೀನಿ. ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಪ್ಲೇಸ್ಟೋರ್ಗೆ ಹೋಗಿ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಆ್ಯಪ್ನ ಮಾಡಿದ್ದೀವಿ. ಆ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಆ್ಯಂಡ್ ಆದಷ್ಟು ಬೇಗ ನಿಮಗೆ ಈವನ್ ಅಡ್ಮಿಷನ್ ಕೂಡ ಪ್ರಾರಂಭ ಆಗ್ತವೆ. ಈ ಒಂದು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಆ್ಯಂಡ್ ಪ್ರತಿ ವಾರ ಪ್ರತಿ ದಿನ ಯಾವುದು ಟಾಪಿಕ್ ಅವತ್ತು ನ್ಯೂಸ್ ಒಳಗಿರುತ್ತೆ ಅದರ ಬಗ್ಗೆ ನಿಮಗೆ ಎಸ್ಸೆ ಕೂಡ ಹೇಳ್ತಾ ಹೋಗ್ತೀನಿ. ಪ್ರಿಸೈಸ್ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಕೊಡ್ತೀನಿ. ಪ್ರಾಕ್ಟಿಕಲ್ ಆಗಿ ಯಾರು ನಾನು ಹೇಳಿರುವಂಥ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದೀರಾ ಅವರು ಇದಕ್ಕೆ ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ನೈತಿಕ ಪೊಲೀಸ್ಗಿರಿ ಅಂದರೆ ಏನು, ಆ್ಯಂಡ್ ದಯಾಮರಣ ಅಂದರೆ ಏನು, ಯುದ್ಧ ಶಾಶ್ವತ ಶಾಂತಿಗಾಗಿ ನಾವು ಪಾವತಿಸುವ ಅಂತಿಮ ಬೆಲೆಯಾಗಿದೆ ಆಗಿರಬಹುದು. ನೈತಿಕತೆ ಆಧಾರದ ಮೇಲೆ ಇಲ್ಲಿವರೆಗೂ ಯಾವ ಪುಸ್ತಕದೊಳಗೂ ಪ್ರಬಂಧಗಳು ನಿಮಗೆ ಸಿಗ್ತಿರಲಿಲ್ಲ ಫ್ರೆಂಡ್ಸ್. ಇದರೊಳಗೆ ನೈತಿಕತೆ ಆಧಾರದ ಮೇಲೆ ಪ್ರಬಂಧಗಳನ್ನು ನೀಡಿದ್ದೇವೆ. ಆ್ಯಂಡ್ ಪ್ರಬಂಧ ಬರೆಯುವಂಥ ವಿಧಾನವನ್ನು ಡೀಟೇಲ್ ಆಗಿ ಹೇಳಿದ್ದೀವಿ. ಆ್ಯಂಡ್ ದಿಸ್ ಈಸ್ ಹೌ ಯು ಹ್ಯಾವ್ ಟು ಈಗಲಿಂದಾನೇ ಪ್ರಿಪರೇಷನ್ ಮಾಡಿದರೆ ಅದು ಒಂದು ಲೆವೆಲಿಗೆ ಬರುತ್ತೆ. ಇನ್ನೂ 4 ತಿಂಗಳಾದಮೇಲೆ 5 ತಿಂಗಳಾದ್ರ ಮೇಲೆ ಕರೀತಾರೆ ಫಿಸಿಕಲ್ ಆಗಲಿ ಅದು ಆಗಲಿ ಅಂದರೆ ದೇವರಾಣೆಗೂ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಇಟ್ಸ್ ಕಂಟಿನ್ಯೂವಸ್ ಪ್ರೊಸೆಸ್ ಆಗಿದ್ದರೆ ಮಾತ್ರ ನಿಮಗೆ ಅದು ಸಾಧ್ಯ ಆಗುತ್ತೆ. ಯಾಕಂದರೆ ಇವತ್ತು ಅಷ್ಟೊಂದು ಸಮಯ ಕೊಡ್ತಾ ಇಲ್ಲ. ಎಕ್ಸಾಮ್ ಒಂದು ಸರ್ತಿ ಫಿಸಿಕಲ್ ಆಗಿಬಿಟ್ರೆ ಬೇಗ ಮುಗಿಸ್ಬಿಡ್ತಾರೆ. ಭಾಳ ಜನ ನಿಮ್ಮೊಳಗೆ ಇರ್ಬೋದು, ಲೈಕ್ ಕೋವಿಡ್ ಆದಮೇಲೆ ಆಗುತ್ತೋ ಇಲ್ಲೋ ರಿಕ್ರೂಟ್ಮೆಂಟ್ ಅಂತ ಕೂತಿರ್ಬೋದು. ಇವತ್ತು ನೋಡಿ 1000 ಪೋಸ್ಟ್ನ ತುಂಬಿಕೊಂಡ್ರು. ಕೋವಿಡ್ ಆದಮೇಲೆ ಈ ಕಾಲ್ಫಾರ್ಮ್ಸ್ಗಳನ್ನ ಮಾಡಿದ್ದು ತುಂಬಿಕೊಂಡಿದ್ದು ಫ್ರೆಂಡ್ಸ್. ಹಾಗಾಗಿ ಈ ಒಂದು ಪುಸ್ತಕವನ್ನು ಆದಷ್ಟು ಬೇಗ ತಗೊಳ್ರಿ, ನಿಮಗೆ ಬಹಳಷ್ಟು ಇದು ಉಪಯೋಗ ಆಗುತ್ತೆ. ಆದ್ದರಿಂದ ಇನ್ನೊಂದು ಸರ್ತಿ ನನ್ನ ನಂಬರ್ನ ಹೇಳಿರ್ತೀನಿ, 7892086178 ತೊಗೊಂಡ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಇದರ ಮಹತ್ವ ಎಷ್ಟಿದೆ ಅಂತ. ನಾನು ಇದ್ರ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸರ್ತಿ ತೊಗೊಂಡು ಇದನ್ನು ಓದಿ ಫ್ರೆಂಡ್ಸ್, ನಿಮಗೆ ಹೆಲ್ಪ್ ಆಗುತ್ತೆ. ಇವತ್ತಿನ ಒಂದು ಪ್ರಬಂಧದ ಟಾಪಿಕ್ಗೆ ಬರೋದಾದರೆ ನಾವು ನೋಡಿ, ಚೈಲ್ಡ್ ಲೇಬರ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಟಾಪಿಕ್ ವಿಚ್ ಆಲ್ವೇಸ್ ಟಾಕ್ಡ್ ಇನ್ ಇಂಡಿಯಾ. ಓಕೆ, ಬಾಲ್ಯ ವಿವಾಹ ಅನ್ನೋದು ಸಿಕ್ಕಾಪಟ್ಟೆ ಮಾತನಾಡುವಂಥ ಒಂದು ವಿಷಯವಾಗಿದೆ. ನೋಡಿ, ಇದು ನಿನ್ನೆ ನ್ಯೂಸ್ ಪೇಪರ್ಲಿ ಬಂದಿತ್ತು ಫ್ರೆಂಡ್ಸ್. ಆ್ಯಂಡ್ ಸಿಕ್ಕಾಪಟ್ಟೆ ನ್ಯೂಸ್ ಒಳಗೂ ಇರುತ್ತೆ. ಆದ್ದರಿಂದ ನಾನು ಈ ಒಂದು ಬಾಲ್ಯ ವಿವಾಹದ ಬಗ್ಗೆ ಪ್ರಬಂಧವನ್ನು ನಿಮಗೆ ಹೇಳ್ಕೊಡ್ತೀನಿ. ಯಾವ ಥರ ಡೆವಲಪ್ ಮಾಡ್ಬೋದು ಈ ಒಂದು ಪ್ರಬಂಧವನ್ನು. ಕೇಂದ್ರ ಸರ್ಕಾರ ಒಂದು ಶಪಥ ಮಾಡಿದೆ ಫ್ರೆಂಡ್ಸ್. ಓಕೆ, 2047 ಅಲ್ಲ, 2029. ಓಕೆ,
2029ಕ್ಕೆ ಬಾಲ್ಯ ವಿವಾಹ ಮುಕ್ತ ಭಾರತ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಶಪಥ ಮಾಡಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಅಷ್ಟೇ ಅಲ್ಲ, ಕಳೆದ 5-6 ವರ್ಷಗಳಿಂದ ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಇದನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಭಾರತದೊಳಗೆ ಮದುವೆ ವಿಷಯಕ್ಕೆ ಬಂದಾಗೆ, ಆಮೇಲೆ ಜಾತಿ ವಿಷಯಕ್ಕೆ ಬಂದಾಗೆ, ಚುನಾವಣೆಗಳ ವಿಷಯಕ್ಕೆ ಬಂದಾಗೆ ಎಲ್ಲದಕ್ಕೂ ಇಮೋಷ್ನಲ್ ಆಗ್ತಾರೆ. ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಮದುವೆ ಅನ್ನೋದು ಲೈಕ್ ಇಟ್ಸ್ ನಾಟ್ ಅ ಜೋಕ್ ಗೈಸ್. ಅದರೊಳಗೂ ಚೈಲ್ಡ್ ಮ್ಯಾರೇಜ್ ಅಂದರೆ ಇನ್ನೂ ಹೆದರಿಕೆ ಆಗುತ್ತೆ. ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಭಾಳ ಸರ್ತಿ ಅದನ್ನ ಏನೂ ನೋಡೋದಿಲ್ಲ. ಆ್ಯಂಡ್ ಜಸ್ಟ್ ಲೈಕ್ ನಮ್ಮ ಸೊಸೈಟಿ ಹೆಂಗಿದೆ ಅಂದರೆ ಇಂಟರ್ ಕಾಸ್ಟ್ ಮದುವೆ ಆಗೋದು ತಪ್ಪಂತೆ, ಆದರೆ ಚೈಲ್ಡ್ ಮ್ಯಾರೇಜ್ ಆಗೋದು ಸರಿ ಅಂತೆ. ಆಮೇಲೆ ಈ ರಿಲೇಷನ್ ಒಳಗೆ ಏನು ಮದುವೆಗಳಾಗ್ತವೆ, ಫಾರ್ ಎಕ್ಸಾಂಪಲ್ ಮಾವ ಇದ್ದಾನೆ, ಅಕ್ಕನ ಮಗಳಿದ್ದಾಳೆ, ಆ ಥರ ಎಲ್ಲ ಮದುವೆಗಳು ಏನಾಗ್ತವೆ 90% ಆಫ್ ದಿ ಟೈಮ್ ಇಬ್ಬರಿಗೂ ಇಷ್ಟ ಇರೋದಿಲ್ಲ ಅಥವಾ ಒಬ್ಬರಿಗೆ ಇಷ್ಟ ಇರೋದಿಲ್ಲ. ಆದರೆ ಮನೆಯವರೆಲ್ಲ ಸೇರಿಬಿಟ್ಟು ಫೋರ್ಸ್ ಮಾಡಿಬಿಟ್ಟು ಇಂಥ ಮದುವೆಗಳನ್ನು ಮಾಡಿಸ್ತಾರೆ. ಸೊ ಇಂಥ ಮದುವೆಗಳನ್ನು ಇವನ್ ತಡೆಗಟ್ಟಲಿಕ್ಕೆ ಸರ್ಕಾರ ಹರಸಾಹಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಈ ಮದುವೆಗಳನ್ನು ಅಟೆಂಡ್ ಮಾಡೋದು ಕೂಡ ಅಪರಾಧ, ನಿಮ್ಗೆ ಗೊತ್ತಾ? ಅಂಥದ್ರೊಳಗೆ ಇದನ್ನ ಅಟೆಂಡು ಮಾಡ್ತಾರೆ, ಜನ ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಮದುವೆ ಅಂದರೆ ಏನು? ಓಕೆ, ಮದುವೆ ಮೀನಿಂಗೇ ಗೊತ್ತಿಲ್ಲದೆ ಇರುವಂಥ ಎಷ್ಟೋ ಜನ ಮೂರ್ಖರು ಈ ಥರ ಒಂದು ಬಾಲ್ಯ ವಿವಾಹಗಳನ್ನು ಮಾಡೋದ್ರ ಮೂಲಕ ಆ ಹುಡುಗ ಮತ್ತು ಆ ಹುಡುಗಿಯ ಜೀವನವನ್ನು ಒನ್ಸ್ ಫಾರ್ ಆಲ್ ಏನು ಹಾಳು ಮಾಡ್ತಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಸೊ ಇದನ್ನು ನೀವು ಈ ವಿಷಯವನ್ನು ಹೆಂಗೆ ಡೆವಲಪ್ ಮಾಡಬಹುದು? ಇಷ್ಟ ಕೇಳದೆ, ಏನೂ ಕೇಳದೆ, ಭಾರತ ಸಂವಿಧಾನನೇ ಇದಕ್ಕೆ ಪ್ರೊಹಿಬಿಟ್ ಮಾಡುತ್ತೆ. ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಕೂಡ ಇದೆ. ಓಕೆ, ಅವೆಲ್ಲವೂ ಕೂಡ ಯಾವುದೇ ಕಾರಣಕ್ಕೂ ಈ ಒಂದು ಬಾಲ್ಯ ವಿವಾಹಗಳು ಆಗಬಾರ್ದು ಅಂತ ಇದ್ರೂ ಕೂಡ ನಮ್ಮ ದೇಶದೊಳಗೆ ಇದು ಮುಂದುವರೆದಿದ್ದು ನಿಜವಾಗ್ಲೂ ದುರಾದೃಷ್ಟಕರ ಫ್ರೆಂಡ್ಸ್. ಓಕೆ, ಬಾಲ್ಯ ವಿವಾಹ ಮುಕ್ತ ಭಾರತ 2029 ಅನ್ನುವಂಥ ಒಂದು ಸಪ್ರೇಟ್ ಪೋರ್ಟಲ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಇದನ್ನ ಹೇಳಿದೆ. ಸೊ ಇದರ ಒಳಗಡೆ ಏನೇನಿದೆ, ಮತ್ತೇನೇನು ಮಾಡ್ಬೋದು, ಏನೇನು ಕಾರಣಗಳಿದಾವೆ, ಏನೇನು ಪರಿಣಾಮಗಳಾಗ್ತವೆ, ಯಾವ ಥರ ನಾವು ಇದನ್ನ ಡೆವಲಪ್ ಮಾಡಬೇಕು ಅನ್ನೋದನ್ನ ನಾವು ಪ್ರಾರಂಭ ಮಾಡೋಣ. ನೋಡಿ, ಭಾರತದಲ್ಲಿ ಕಳೆದ ಒಂದು ವರ್ಷದಲ್ಲಿ 2 ಲಕ್ಷ ಬಾಲ್ಯ ವಿವಾಹಗಳನ್ನು ತಡೆಯಲಾಗಿದೆ ಅಂತೆ. ಅಂದರೆ ತಡೆದಿದ್ದೇ ಇಷ್ಟು ಫ್ರೆಂಡ್ಸ್, ಗೊತ್ತಾಗಿದ್ದೇ ಇಷ್ಟು. ಒಂದು ವರ್ಷದೊಳಗೆ 2 ಲಕ್ಷ ಬಾಲ್ಯ ವಿವಾಹಗಳನ್ನು ತಡೆಯಲಾಗಿದೆ. ಅಂದರೆ ಮದುವೆ ಎಷ್ಟಾಗ್ತಿದ್ದಾವೆ? ಟೋಟಲ್ ಮದುವೆ ಆಗ್ತಾ ಇರೋದು ಭಾರತದೊಳಗೆ 80 ಲಕ್ಷದಿಂದ 1 ಕೋಟಿ ಮದುವೆ ಆಗ್ತಿದೆ ಒಂದು ವರ್ಷದೊಳಗೆ. ಎಸ್, ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ. ಪರ್ಟಿಕ್ಯುಲರ್ಲಿ ಮದುವೆ ಮತ್ತು ಅದಕ್ಕೆ ಖರ್ಚು ಮಾಡುವಂಥ ದುಡ್ಡು, ಆಮೇಲೆ ನಮ್ಮ ಆರ್ಥಿಕತೆ ಮೇಲೆ ಇದು ಹೆಂಗೆ ಹ್ಯಾಂಪರ್ ಆಗುತ್ತೆ, ಸರ್ಕಾರಕ್ಕೆ ಎಷ್ಟು ಲಾಭ ಆಗುತ್ತೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಹೀಗೆ ಬಾಲ್ಯ ವಿವಾಹಗಳನ್ನು ತಡೆಯಲು ಸಾಧ್ಯವಾಗಿದೆ. ಆದರೆ ವಿವಾಹವಾಗುತ್ತಿರುವುದು ಪ್ರತಿ 5 ಯುವತಿಯರಲ್ಲಿ. ನೋಡಿ, ಈ 2 ಲಕ್ಷ ಬಾಲ್ಯ ವಿವಾಹಗಳನ್ನೇನೋ ತಡೆದಿರ್ಬೋದು, ಆದರೆ ಇವತ್ತಿನವರೆಗೂ ಕೂಡ ವಿವಾಹವಾಗುತ್ತಿರುವ 5 ಯುವತಿಯರಲ್ಲಿ ಒಬ್ಬರು ಮಾತ್ರ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ ಆಗಿರ್ತಾರೆ ಎಂಬುದು ಕಳವಳಕಾರಿಯ ವಿಷಯ ಕೂಡ ಆಗಿದೆ. ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನ ಉದ್ಘಾಟನೆ ಮಾಡಲಾಗಿದ್ದು 2029. ಓಕೆ, 2029 ಒಳಗಾಗಿ ಈ ಅನಿಷ್ಟ ಪದ್ಧತಿಯನ್ನು ತಡೆಗಟ್ಟಲು ಬಾಲ್ಯ ವಿವಾಹ ಸಮಸ್ಯೆಯನ್ನು ಪ್ರಮುಖವಾಗಿ ನಾವು ಇದನ್ನು ಹೆಚ್ಚಿಗೆ ಎಲ್ಲಿದೆ ಅಂದರೆ ಬಾಲ್ಯ ವಿವಾಹ ಪದ್ಧತಿ ಪಶ್ಚಿಮ ಬಂಗಾಳ, ಓಕೆ, ಅದರೊಳಗೂ ಕೆಲವೊಂದು ರಾಜ್ಯಗಳಲ್ಲಿ ಅತಿ ಹೆಚ್ಚಿದೆ. ಬಿಹಾರ್, ಜಾರ್ಖಂಡ್, ಓಕೆ, ರಾಜಸ್ಥಾನ್ ಆ್ಯಂಡ್ ತ್ರಿಪುರಾ, ಅಸ್ಸಾಂ, ಈ ಒಂದು ಮತ್ತು ಈವನ್ ಆಂಧ್ರ ಪ್ರದೇಶ್, ಕರ್ನಾಟಕದೊಳಗೂ ಕೂಡ ಆಗ್ತವೆ. ಬಟ್ ಈ ರಾಜ್ಯಗಳೊಳಗೆ ಹೈಯೆಸ್ಟ್ ಅಂದರೆ ಪೀಕಿಗೆ ಹೋಗಿದ್ದನ್ನು ನಾವು ಕಾಣ್ತೀವಿ. ಓಕೆ, ರಾಷ್ಟ್ರ ಮಟ್ಟದಲ್ಲಿ ಇವು ಸದ್ದು ಮಾಡಿವೆ ಮತ್ತು ಅತಿ ಹೆಚ್ಚು ಬಾಲ್ಯ ವಿವಾಹ ಹೊಂದಿದ್ದ ದೇಶಗಳಲ್ಲೂ ಕೂಡ, ಓಕೆ, ಅತಿ ಹೆಚ್ಚು ಬಾಲ್ಯ ವಿವಾಹಗಳು ಆಗ್ತಾ ಇರುವಂಥ ದೇಶದ 300 ಜಿಲ್ಲೆಗಳು ಅಂತ ಏನು ಗುರುತಿಸಿದ್ದಾರೆ, ಆ 300 ಜಿಲ್ಲೆಗಳು ಕೂಡ ಇದೇ ರಾಜ್ಯಗಳೊಳಗೆ ಬರ್ತವೆ. ಪ್ರಮುಖವಾಗಿ ವಿಶ್ವಸಂಸ್ಥೆ ಕೂಡ ಒಂದು ವರದಿಯ ಪ್ರಕಾರ ದಕ್ಷಿಣ ಏಷ್ಯಾದ ರಾಜ್ಯಗಳಲ್ಲಿ ಬಾಲ್ಯ ವಿವಾಹದ ಪ್ರಮಾಣ ಗಮನಾರ್ಹವಾಗಿ ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದೆ. ಓಕೆ, ವಿಶ್ವಸಂಸ್ಥೆಯ ಒಂದು ವರದಿ ಹೇಳುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಭಾರತದೊಳಗೆ ಬಾಲ್ಯ ವಿವಾಹ ಆಗ್ತಾ ಇರೋದು ವರದಿ ಆಗೋದಿಲ್ಲ. ಓಕೆ, ಇದು ತಡೆದಿದ್ದನ್ನ ಹೇಳ್ತಿದ್ದಾರೆ ಫ್ರೆಂಡ್ಸ್, ಇವರು ಆಗಿದ್ದನ್ನ ಹೇಳ್ತಾ ಇಲ್ಲ. ಓಕೆ, ಎಷ್ಟೋ ಬಾರಿ ನ್ಯೂಸೇ ಇರೋದಿಲ್ಲ. ಓಕೆ, ಹೇಳ್ದೆ ಕೇಳದೆ, ಯಾರನ್ನೂ ಕೇಳದೆ ಮದುವೆ ಮಾಡಿಬಿಡ್ತಿದ್ದಾರೆ. ಸೊ ಹೀಗಾಗಿ ಇದು ಒಂದು ದೊಡ್ಡ ಸಾಮಾಜಿಕ ಒಂದು ಸಮಸ್ಯೆ ಕೂಡ ಆಗಿದೆ. ರೀಸೆಂಟ್ಲಿ
ಈ ಲ್ಯಾನ್ಸೆಟ್ ಅನ್ನುವಂಥ ಒಂದು ನ್ಯೂಸ್ ಪೇಪರ್ ಏನಿದೆಯೋ, ಮ್ಯಾಗ್ಝಿನ್ ಏನಿದೆಯೋ, ಅದರೊಳಗೆ ಪ್ರಕಟವಾಗಿರುವಂಥ ಒಂದು ಡೇಟಾನ ನಾವು ನೋಡೋದಾದರೆ, ಭಾರತದಲ್ಲಿ ಬಾಲ್ಯ ವಿವಾಹದ ಕುರಿತ ಇತ್ತೀಚಿನ ಅಧ್ಯಯನವು ದೇಶಾದ್ಯಂತ ಬಾಲ್ಯ ವಿವಾಹಗಳು ಕಡಿಮೆಯಾಗುತ್ತಿರುವ, ಅಂದರೆ ಧನಾತ್ಮಕ ಒಂದು ವಿಷಯವನ್ನು ತಿಳಿಸಿದೆ ಅಂತ ಕೂಡ ಇದು ಹೇಳುತ್ತೆ. ಅಂದರೆ ಕಡಿಮೆ ಆಗ್ತಿದ್ದಾವೆ ಅಂತ ಹೇಳ್ತಿದೆ. ಆದಾಗ್ಯೂ ಬಿಹಾರದೊಳಗೆ 16.7% ಮ್ಯಾರೇಜಸ್ಗಳು, ಆ್ಯಂಡ್ ಪಶ್ಚಿಮ ಬಂಗಾಳದಲ್ಲಿ 15.2%, ಉತ್ತರ ಪ್ರದೇಶದಲ್ಲಿ 12.5% ಮತ್ತು ಮಹಾರಾಷ್ಟ್ರದಲ್ಲಿ 8.2% ಎಂಬ 4 ರಾಜ್ಯಗಳು ಇನ್ನೂ ಒಟ್ಟು ಜನಸಂಖ್ಯೆ ಅರ್ಧಕ್ಕಿಂತ ಹೆಚ್ಚಿನದನ್ನು, ಅಂದರೆ ಬಾಲ್ಯ ವಿವಾಹಗಳನ್ನು ಈ ರಾಜ್ಯಗಳಲ್ಲಿ ಮಾಡ್ತಾ ಇದೆ ಅಂತ ಈ ಲ್ಯಾನ್ಸೆಟ್ ಮ್ಯಾಗ್ಝಿನ್ ಕೂಡ ಹೇಳುತ್ತೆ. ಇದರ ಅಧ್ಯಯನ ಕೂಡ ಹೇಳುತ್ತೆ, ಭಾರತದಲ್ಲಿ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹಗಳು ನಡೆಯುವುದು ಸರ್ವೇ ಸಾಮಾನ್ಯವಾಗಿದೆ. ಓಕೆ ಸರ್, ಬರೀ ಹೆಣ್ಮಕ್ಳದು ಗಂಡು ಮಕ್ಕಳದು ಆಗ್ತಾವೋ ಅಂತ ಕೇಳಿದರೆ, ಗಂಡು ಮಕ್ಕಳದು ಕೂಡ ಬಾಲ್ಯ ವಿವಾಹ ಆಗುತ್ತವೆ, ಇಲ್ಲಂತಲ್ಲ. ಆದರೆ ಯು ಕ್ಯಾನ್ ಟೇಕ್ 50%, ಬಟ್ ಗರ್ಲ್ಸ್ ಬಾಲ್ಯ ವಿವಾಹ ಭಾಳ ಸರ್ತಿ ಆಗ್ತವೆ. ನಾನು ಭಾಳ ಸರ್ತಿ ಈ ಒಂದು ನ್ಯೂಸ್ ಪೇಪರ್ ಒಳಗೆ ಓದ್ದಂಗೆ, ಇವನ್ ನಾನು ಕೇಳ್ದಂಗೆ, ಆ ಹುಡುಗನಿಗೆ 30 ವರ್ಷ ಇರ್ತವೆ, ಆ ಹುಡುಗಿಗೆ 15-20 ವರ್ಷ ಇರ್ತವೆ. ಸೊ ಅಂಥವ್ರ ಜೊತೆ ಮ್ಯಾರೇಜ್ನ ಮಾಡ್ತಾರೆ. ಓಕೆ, ಸೊ 2 ಟೈಪ್ ಬಾಲ್ಯ ವಿವಾಹಗಳಿದಾವೆ, ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ನೋಡಿ. ಇವನ್ ಡೇಟಾ ಕೂಡ ನಾನು ಪ್ರೊವೈಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಿಮಗೆ ಏನು ಬೇಕೋ ಆ ವಿಷಯವನ್ನು ಸಂಪೂರ್ಣವಾಗಿ ನಾನು ಕೊಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಡೇಟಾ ನೋಡೋದಾದರೆ, ಭಾರತದಲ್ಲಿ ಬಾಲ್ಯ ವಿವಾಹಗಳ ವಿವರವನ್ನು ನೋಡೋದಾದರೆ, ಭಾರತದಲ್ಲಿ ಬಾಲ್ಯ ವಿವಾಹ 2005-6ರಲ್ಲಿ 47.4% ಇದ್ದಿದ್ದು 2015-16ರಲ್ಲಿ 26.8%ಗೆ ಕಡಿಮೆಯಾಗಿದೆ. ಅಂದರೆ ಅಫ್ಕೋರ್ಸ್ ಡೇಟಾ ಹೇಳುತ್ತೆ ಮೊದಲಿನಕ್ಕಿಂತ ಕಡಿಮೆ ಆಗಿದೆ, ಆದರೆ ಒಂದು ವರ್ಷದೊಳಗೆ 2 ಲಕ್ಷ ಸರ್ಕಾರನೇ ತಡೆದಿದೆ ಅಂತ. ತಡೆದೇ ಇರೋದು ಎಷ್ಟಾಗಿರ್ಬೋದು ಫ್ರೆಂಡ್ಸ್, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ಓಕೆ, ಬಟ್ ದಿಸ್ ಈಸ್ ಗುಡ್ ಶೈನ್. ಕಡಿಮೆ ಆಗ್ತಿದ್ದಾವೆ ಬಾಲ್ಯ ವಿವಾಹಗಳು, ಅಂದರೆ ದಟ್ ಈಸ್ ರಿಯಲಿ ಗುಡ್ ನ್ಯೂಸ್ ಫಾರ್ ಅಸ್. ಓಕೆ, ಹೌದಲ್ವಾ? ಭಾರತೀಯರಾಗಿ ನಾವೆಲ್ಲ ಇದನ್ನು ಸೆಲೆಬ್ರೇಟ್ ಮಾಡಬೇಕು. ಇತ್ತೀಚಿನ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ, 5th ಈ ಒಂದು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಏನಾಗಿದೆ, ಇದರ ಒಂದು ದತ್ತಾಂಶದ ಪ್ರಕಾರ 5 ವರ್ಷಗಳಲ್ಲಿ, ಅಂದರೆ 2020-21ರಲ್ಲಿ 23.3. ಓಕೆ, ಸೊ ಈ ಒಂದು ಬಾಲ್ಯ ವಿವಾಹಗಳು ಕಡಿಮೆ ಆಗಿದ್ದನ್ನು ನಾವು ಕಾಣ್ತೀವಿ. 3.5%ರಷ್ಟು ಕುಸಿತ ಕಂಡಿದ್ದನ್ನು ಕಾಣ್ತೀವಿ. ವರ್ಷದಿಂದ ವರ್ಷಕ್ಕೆ ಈ ಒಂದು ಡೇಟಾದಲ್ಲಿ ಕುಸಿತ ಆಗ್ತಾ ಇದೆ. ದಟ್ಸ್ ಅ ರಿಯಲಿ ಗುಡ್ ನ್ಯೂಸ್. ಬಾಲ್ಯ ವಿವಾಹದ ಒಟ್ಟಾರೆ ಪ್ರಚಲಿತದಲ್ಲಿರುವಂಥದ್ದು ಇಳಿಮುಖವಾಗುತ್ತಿರುವ ಒಂದು ಪ್ರವೃತ್ತಿಯನ್ನು ನಾವು ಕಾಣ್ತೀವಿ. 140 ಕೋಟಿ ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ 23.3% ಇನ್ನೂ ಡೆಫಿನೆಟ್ಲಿ ಹೆಚ್ಚಿಗೆನೇ ಇದೆ ಇದು. ಬಟ್ 47 ಇದ್ದಿದ್ದು 23 ಬಂದಿದೆ ಅಂದರೆ ದ್ಯಾಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಬಟ್ ಶಿಕ್ಷಣ, ಅವೇರ್ನೆಸ್ ಆಗಿರ್ಬೋದು, ಹಲವಾರು ಕಾರಣದಿಂದ ಬಾಲ್ಯ ವಿವಾಹಗಳು ಕಡಿಮೆ ಆಗ್ತಿದ್ದಾವೆ. ಆದರೆ ಇವತ್ತಿನವರೆಗೂ ಕೂಡ ಆಗ್ತಾ ಇರುವಂಥ 5 ಮ್ಯಾರೇಜ್ಗಳಲ್ಲಿ ಒಂದಂತೂ ಬಾಲ್ಯ ವಿವಾಹವೇ ಆಗ್ತಾ ಇದೆ ಅಂದರೆ ಇದ್ರ ಬಗ್ಗೆ ನಾವೆಲ್ಲರೂ ವಿಚಾರ ಮಾಡಲೇಬೇಕು. ಅದರೊಳಗೂ ಭಾರತದೊಳಗೆ 8 ರಾಜ್ಯಗಳು ಈ ಬಾಲ್ಯ ವಿವಾಹಕ್ಕೆ ಹೆಸರುವಾಸಿಯಾಗಿದ್ದಾವೆ. ಅದನ್ನು ಆಲ್ರೆಡಿ ಹೇಳಿದೆ ನಾನು. ಪಶ್ಚಿಮ ಬಂಗಾಳ, ಬಿಹಾರ, ತ್ರಿಪುರಾ. ಓಕೆ, ಸೊ ಬಹಳಷ್ಟು 40% ಆಫ್ ದಿ ಮ್ಯಾರೇಜಸ್ ಏನಿರ್ತವೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನೊಳಗೇ ಈ ರಾಜ್ಯಗಳಲ್ಲಿ ಮಾಡ್ತಾ ಇರೋದನ್ನು ಕಾಣ್ತೀವಿ. ಇನ್ನು ಹರಿಯಾಣದೊಳಗೆ ಆ್ಯಂಡ್ ಈವನ್ ರಾಜಸ್ಥಾನ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇಂಥ ಒಂದು ರಾಜ್ಯಗಳಲ್ಲೂ ಕೂಡ ಇಳಿಮುಖ ಆಗ್ತಾ ಇರಿದೆ ಅನ್ನೋದನ್ನು ನಾವು ಕಾಣ್ಬೋದು. ನೆಕ್ಸ್ಟ್ ಜಾಗತಿಕ ಸನ್ನಿವೇಶ ಏನಿದೆ ನೋಡಿ. ಯುನೆಸೆಫ್ನ ಮಾಹಿತಿ ಪ್ರಕಾರ ಬಾಲ್ಯದಲ್ಲಿ ಮದುವೆಯಾಗುವ ಒಟ್ಟು ಹುಡುಗಿಯರ ಸಂಖ್ಯೆ ಜಗತ್ತಿನಾದ್ಯಂತ ನಾನು ಹೇಳ್ತಾ ಇರೋದು 12 ಮಿಲಿಯನ್ ಗರ್ಲ್ಸ್ ಆರ್ ಗೆಟ್ಟಿಂಗ್ ಮ್ಯಾರಿ ವಿತೌಟ್ ಬಿಫೋರ್ ಬಿಕಮಿಂಗ್ 18 ಇಯರ್ಸ್. ಓಕೆ, ಸೊ ಮ್ಯಾರೇಜ್ ವಯಸ್ಸು ಆಗದೇನೆ 18 ವರ್ಷ ಆಗದೇನೆ 12 ಮಿಲಿಯನ್ ಯುವತಿಯರು ಮದುವೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇನ್ನೊಂದು ನಮ್ಮ ಗೋಲ್ ಏನಿದೆ ಗೊತ್ತಾ ಫ್ರೆಂಡ್ಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇವುಗಳನ್ನೆಲ್ಲ ನೀವು ಬರೆದಿಟ್ಕೊಡ್ರಿ. 2030ರ UN ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಏನಿದಾವಲ್ಲ,
ಆ ಒಂದು 5ನೇ ಗುರಿ ಅಡಿಯಲ್ಲಿ ಎಲ್ಲ ಹಾನಿಕಾರಕ ಅಭ್ಯಾಸಗಳನ್ನು ನಿರ್ಮೂಲನೆ ಮಾಡುವ ಒಂದು ಗುರಿ ಕೂಡ ಇದೆ. ಅಂದರೆ ಬ್ಯಾಡ್ ಪ್ರಾಕ್ಟೀಸಸ್, ಜೆಂಡರ್ ಈಕ್ವಾಲಿಟಿ ಮಾಡಬೇಕು ಅಂತ ಇದೆ. ಉದಾಹರಣೆಗೆ ಬಾಲ್ಯ ವಿವಾಹ ಮತ್ತು ಬಲವಂತದ ಮದುವೆ. ನೋಡಿ, ಇವನ್ ಬಲವಂತದ ಮದುವೆ ಕೂಡ 21ನೇ ಶತಮಾನದೊಳಗೂ ಇರೋದು, ದಟ್ಸ್ ರಿಯಲಿ ಶಾಕಿಂಗ್ ಗೈಸ್. ಮತ್ತೆ ಎಜುಕೇಟೆಡ್ ಇದ್ದವರು ಇದನ್ನ ಮಾಡ್ತಾ ಇರೋದು ಇನ್ನೂ ಶಾಕಿಂಗ್ ಆಗಿರೋದನ್ನ ನಾವು ಕಾಣ್ತೀವಿ. ಓಕೆ, ಬಲವಂತದ ಮದುವೆ ಮತ್ತು ಇವನ್ ಒಂದು ಮಹಿಳೆಯರ ಯಾವುದೇ ಒಪಿನಿಯನ್ನ ಕೇಳದೇ ಇರೋದು, ಮತ್ತೆ ಮಾತೆತ್ತಿದ್ರೆ ಸರ್ಕಾರ ಮಾತ್ರ ಮಹಿಳಾ ಸಬಲೀಕರಣ ಅನ್ನತ್ತೆ. ಅಟ್ಲೀಸ್ಟ್ ಒಂದು ಒಪಿನಿಯನ್ ಕೇಳಿ ಮದುವೆ ಮಾಡುವಂತ ವ್ಯವಸ್ಥೆ ಇಲ್ಲ. ಇನ್ನೇನು ಮಹಿಳಾ ಸಬಲೀಕರಣದ ಬಗ್ಗೆ ಇವ್ರು ಮಾತಾಡ್ತಾರೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ, ನೋಡಿ, ಕಳೆದ ದಶಕದಲ್ಲಿ ದಕ್ಷಿಣ ಏಷ್ಯಾದ ದೊಳಗೆ ಉತ್ತಮ ಪ್ರಗತಿಯನ್ನು ಸಾಧಿಸಿದೆ. ಆದರೆ ಅಲ್ಲಿ ಕೂಡ ಆ್ಯಸ್ ಐ ಟೋಲ್ಡ್ ಯು, 5 ಮ್ಯಾರೇಜಸ್ಗಳಲ್ಲಿ ಒಂದಂತೂ 18 ವರ್ಷಕ್ಕಿಂತ ಕಡಿಮೆ ಆಗ್ತಾ ಇರೋದು ಇದೊಂದು ಅಪಾಯಕಾರಿಯಾದಂಥ ಬೆಳವಣಿಗೆ ಆಗಿದೆ. ಸುಮಾರು 50%ರಿಂದ 30%ಗೆ ಇದು ಕಡಿಮೆಯಾಗಿದೆ. ಆದರೆ ಇದು ಸಾಕಾಗೋದಿಲ್ಲ ಫ್ರೆಂಡ್ಸ್. 30%ಗೆ ಕಡಿಮೆ ಆಗಿದೆ ಅಂದರೆ ಏನು ಕಡಿಮೆ ಆದಂಗೆ? ಇದನ್ನು 0 ಮಾಡುವತ್ತ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಬಾಲ್ಯ ವಿವಾಹಕ್ಕೆ ಏನೇನು ಕಾರಣಗಳು? ಓಕೆ, ಬಾಲ್ಯ ವಿವಾಹ ಅಂದರೆ 18 ವರ್ಷ ತುಂಬದೇ ಇರುವಂಥ ಹುಡುಗಿ, 21 ವರ್ಷ ತುಂಬದೇ ಇರುವಂಥ ಹುಡುಗ, ಇಬ್ಬರು ಮದುವೆ ಆದಾಗ ಅದನ್ನು ನಾವು ಬಾಲ್ಯ ವಿವಾಹ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಬಾಲ್ಯ ವಿವಾಹಗಳು 2 ಕಾರಣಕ್ಕಾಗಿ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಒಂದನೇದು, ಈವನ್ 18 ವರ್ಷ ಆಗೋಕ್ಕಿಂತ ಮುಂಚೆನೆ ಮದುವೆ ಮಾಡೋದು ಒಂದು ಥರದ ಬಾಲ್ಯ ವಿವಾಹ. ಇನ್ನೊಂದು, ಒಂದು ಮಗು ಹುಟ್ಟಿದ ತಕ್ಷಣನೇ 2-3 ವರ್ಷ ಅಥವಾ 5 ವರ್ಷ ಇದ್ದಾಗಲೇ ಆ ಮಗುವಿಗೆ, ಆ ಗಂಡು ಮಗುವಿಗೆ, ಹೆಣ್ಣು ಮಗುವಿಗೆ, ಭಾಳ ಸರ್ತಿ ನಾವು ವಿಲೇಜ್ ಒಳಗೆ ನೋಡ್ತೀವಿಲ್ಲೋ, ಅಜ್ಜ ವಯಸ್ಸಾಗಿದೆ, ಅಜ್ಜ ತೀರ್ ಹೋಗ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ ಅಂತೇಳಿ ಅವ್ರ ಒಪಿನಿಯನ್ನು ಕೇಳಿದೆ, ಏನು ಬೇಕೋ ಬೇಡೋ ಕೇಳಿದೇನೆ 5 ವರ್ಷ 6 ವರ್ಷದೊಳಗಿದ್ದಾಗ ಮದುವೆ ಆದವರು ನಮ್ಮ ಸಮಾಜದೊಳಗೆ ಅದೆಷ್ಟೋ ಜನ ಇದ್ದಾರೆ ಫ್ರೆಂಡ್ಸ್. ಓಕೆ, ಸೊ ದ್ಯಾಟ್ಸ್ ಹಾರಿಬಲ್. ಇವತ್ತಿನವರೆಗೂ ಕೂಡ ಇದು ಮುಂದುವರಿತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಈ ಬಾಲ್ಯ ವಿವಾಹಕ್ಕೆ ಕಾರಣಗಳೇನೇನು? ನಾನು ಒಂದೊಂದಾಗಿ ಕಾರಣನ ಹೇಳ್ತೀನಿ. ಬರೀ ಕಾರಣನ ಹೇಳೋದಲ್ಲ, ಕಾರಣಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಫ್ರೆಂಡ್ಸ್. ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು. ನೀವು KAS ಎಕ್ಸಾಮ್ಗಾದರೂ ಬರೀರಿ, PSI ಎಕ್ಸಾಮ್ಗಾದರೂ ಎಸ್ಸೆನ ಬರೀರಿ. ನೀವು ಒಂದು ಜಸ್ಟಿಫಿಕೇಶನ್ ಕೊಟ್ಟರೆ ದ್ಯಾಟ್ ಇಸ್ ಅ ಗುಡ್. ಬರೀ ಪಾಯಿಂಟ್ಸ್ನ ಬರೆದ್ರೆ ನಿಮ್ಮದು ವರ್ಕ್ ಆಗೋದಿಲ್ಲ. ಇವನ್ ನಮ್ಮ ಬುಕ್ ಒಳಗಂತೂ ನಿಮಗೆ ಇವನ್ ಡೈಗ್ರಾಮ್ ಕೂಡ ಹಾಕಿದ್ದೀವಿ ನಾವು. ಓಕೆ, ಡೇಟಾನ ಡೈಗ್ರಾಮ್ ಮುಖಾಂತರ ತೋರಿಸಿದ್ದೀವಿ. ಓಕೆ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಸಾಂಪ್ರದಾಯಗಳು ಮತ್ತು ಸಾಂಸ್ಕೃತಿಕ ಆದೇಶಗಳು. ಸಂಪ್ರದಾಯ, ನಾವು ನಡ್ಕೊಂಡು ಬಂದಿರುವಂಥ ಸಂಪ್ರದಾಯಗಳು ಹೇಗಿದ್ದಾವೆ? ಕುಟುಂಬದ ಒಂದು ಗೌರವ ತುಂಬ ಇಂಪಾರ್ಟೆಂಟ್ ಆಗಿದೆ. ಗೌರವ ಎಂಬ ಪರಿಕಲ್ಪನೆ ಅನೇಕ ಸಮಾಜಗಳಲ್ಲಿ ಆಳವಾಗಿ ಬೇರೂರಿದೆ. ನಮ್ಮ ಮನೆಯ ಮಗಳು ನಮ್ಮ ಮನೆಯೊಳಗೆ ಇರಬೇಕು. ಅದು ಈ ಗೌರವ, ಕುಟುಂಬದ ಗೌರವ ಅಂತ ಬಂದಾಗ ಗಂಡು ಮಕ್ಕಳ ಮೇಲೆ ಗೌರವ ಕಾಪಾಡುವುದ್ರ ಬಗ್ಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಅಷ್ಟೊಂದು ಪ್ರೆಷರ್ ಇರಲಿಕ್ಕಿಲ್ಲ. ಆದರೆ ಹುಡುಗಿಯರು ಮಾತ್ರ ಗೌರವವನ್ನು ಕಾಪಾಡಲೇಬೇಕು. ಪರಿಶುದ್ಧತೆ, ಕುಟುಂಬದ ಪರಿಶುದ್ಧತೆಯನ್ನು ಅವರು ನೋಡಲೇಬೇಕು ಅನ್ನುವಂಥ ಒಂದು ನಿಕಟವಾದ ಸಂಬಂಧ ಮೊದಲಿನ ಕಾಲದಿಂದನೂ ಕೂಡ ನಡ್ಕೊಂಡ್ಬಂದಿರೋದ್ರಿಂದ ಕುಟುಂಬಗಳು ಹುಡುಗಿಯರನ್ನು ಮದುವೆಯ ತನಕ ಕಣ್ಣೇ ಇರುವುದನ್ನು ಖಚಿತಪಡಿಸಿಕೊಳ್ಳಲು ಬೇಗನೆ ಮದುವೆ ಮಾಡಬಹುದು. ಹೀಗಾಗಿ ಕುಟುಂಬದ ಖ್ಯಾತಿಯನ್ನು ಎತ್ತಿ ಹಿಡಿಯಬಹುದು. ನೋಡಿ, ನಮ್ಮ ಮನೆಯ ಮಗಳು ಅಥವಾ ನಮ್ಮ ಮನೆಯವರಿಗರೋರು ಏನೂ ತಪ್ಪು ಮಾಡಿಲ್ಲ. ಆಮೇಲೆ ಒಂದು ಸಂಪ್ರದಾಯ, ಇವಳು ಎಲ್ಲಿ ಹೋಗಿಲ್ಲ. ಆದರೆ ಈ ಒಂದು ಕನ್ಯತ್ವವನ್ನು ನಾವು ಮದುವೆ ಮಾಡೋದ್ರ ಮೂಲಕನೇ ನಾವು ನಮ್ಮ ಗೌರವವನ್ನು ಕಾಪಾಡ್ಕೊಳ್ತೀವಿ ಅನ್ನುವಂಥ ಎಷ್ಟೋ ಜನ ಭಾರತೀಯರು ಭಾರತದೊಳಗೆ ಇನ್ನೂ ಆದರೂ ಈ ಒಂದು 21ನೇ ಶತಮಾನದೊಳಗೂ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸಂಪ್ರದಾಯಗಳನ್ನು ಅವುಗಳನ್ನು ಮುರಿದು ಮದುವೆ ಆಗೋದು ಆ್ಯಂಡ್ ಸಂಪ್ರದಾಯಗಳ ವಿರುದ್ಧ ನಾವು ಮಾತಾಡೋದು, ಇಟ್ಸ್ ವೆರಿ ವೆರಿ ಟಫ್ ಗೈಸ್. ಓಕೆ, ಇವತ್ತು ಕೂಡ ಇದೇ ದೇಶದೊಳಗೆ ಮರ್ಯಾದೆಗೇಡು ಹತ್ಯೆಗಳಾಗ್ತಿದ್ದಾವೆ. ನೀವು ನನಗೆ ಹೇಳ್ರಿ, ತಂದೆ ತಾಯಿನೇ ತಾವೇ ಹಡೆದಿದ್ದ ಮಕ್ಕಳು ಇಂಟರ್ ಕಾಸ್ಟ್ ಮ್ಯಾರೇಜ್ ಆದಾಗ ಅಥವಾ ಅಂತರ್ಜಾತಿ ವಿವಾಹಗಳಾದಾಗ ಅವರೇ ಕೂತು ಅವ್ರ ಮಗಳನ್ನೋ ಅಥವಾ ಮಗನ್ನೋ ಹೊಡೆದು ಕೊಲೆ ಮಾಡುವಂಥ ಸೊಸೈಟಿ ಒಳಗೆ ನಾವಿದ್ದೀವಿ ಅಂದರೆ 12ನೇ ಶತಮಾನದೊಳಗೆ ಬಸವಣ್ಣನವರು ಈ ಅನುಭವ ಮಂಟಪವನ್ನು ಪ್ರಾರಂಭ ಮಾಡೋದ್ರ ಮೂಲಕ ಸಮಾಜದೊಳಗಿರುವಂಥ ಅರಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸ್ಲಿಕ್ಕೆ ಫೈಟ್ ಮಾಡಿಬಿಟ್ಟು, ಓಕೆ, ಆದರೆ ಅನ್ಫಾರ್ಚುನೇಟ್ಲಿ ಬಸವಣ್ಣನವ್ರನ್ನೇ ಈ ಸಮಾಜದಿಂದ
ಕೊಲೆ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಫ್ರೆಂಡ್ಸ್. ಓಕೆ, ಎದಕ್ಕಂದರೆ ಇಲ್ಲಿ ಯಾರು ಸಂಪ್ರದಾಯಗಳ ವಿರುದ್ಧ ಮಾತಾಡ್ತಾರೆ, ಯಾರು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸೋದನ್ನು ಮಾತಾಡ್ತಾರೆ, ಅಂಥವ್ರಿಗೆ ಈಗಿನ ಕಾಲದೊಳಗೆ ಸಮಯ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಇವಾಗ ಯಾರೋ ಒಬ್ಬ ಮೂರ್ಖ ಬರ್ತಾನೆ ಅಂದರೆ ಅವನಿಗೆ ಮೂರ್ಖ ಅಂತ ಹೇಳಬಾರ್ದು, ಅವನಿಗೆ ನೀನು ಜಗತ್ತಿನೊಳಗೆ ಗ್ರೇಟ್ ವ್ಯಕ್ತಿ ಅಂತ ಹೇಳಬೇಕು. ಅವ್ನು ತಪ್ಪು ಮಾಡ್ತಿರುವಾಗ ಅದು ನಿನ್ನಿಷ್ಟ, ನೀ ಮಾಡು ಅಂತ ಹೇಳಬೇಕು. ಇಲ್ಲಪ್ಪ ಇದು ತಪ್ಪು ಅಂತ ಹೇಳಿದರೆ ಪ್ರಾಬ್ಲಮ್ ಆಗುತ್ತೆ. ಎದಕ್ಕಂದರೆ ಸಂಪ್ರದಾಯ ಸಂಸ್ಕೃತಿ ಅನ್ನುವಂಥ ಹೆಸರಿನಲ್ಲಿ ಒಬ್ಬ ಯಂಗ್ ಹುಡುಗ ಮತ್ತು ಹುಡುಗಿಯ ಜೀವನವನ್ನು ಹಾಳು ಮಾಡ್ತಾ ಇರುವಂಥ ಈ ನೀಚ ಸಮಾಜ ದೊಡ್ಡ ದೊಡ್ಡ ಮಾತಾಡ್ತಾರೆ. ಒಂದನೇದು, ಅವರು ಏನಾದರೂ ಅಂಥ ಒಂದು ವ್ಯವಸ್ಥೆ ಒಳಗೆ ಅಥವಾ ಆ ಥರದ ಸಮಸ್ಯೆಯನ್ನು ಫೇಸ್ ಮಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಇದು ಎಷ್ಟು ಕಷ್ಟ ಅಂದರೆ ಯಾರು ಆ ಥರ ಬಾಲ್ಯ ವಿವಾಹಗಳನ್ನ ಆಗ್ತಾರೆ. ಒಂದನೇದು, ಮಗುವಿಗೊಂದು ಮಗುವಾದರೆ ಇನ್ನೆಲ್ಲಿ ನಗು. ನೋಡಿ, ನಾನು ಒಂದು ಶಾರ್ಟ್ನ ಕೂಡ ಮಾಡಿದ್ದೆ. ಒಂದನೇದು, ಆ ಒಂದು ಹೆಣ್ಣು ಮಗಳಿಗೆ 18 ವರ್ಷ ತುಂಬಿದ ಹೆಣ್ಣು ಮಗಳಿಗೆ ತನ್ನ ಬಾಡಿ ಒಳಗೆ ಏನು ಬದಲಾವಣೆ ಆಗ್ತಿದ್ದಾವೆ, ಅವಳ ಆರೋಗ್ಯವನ್ನು ಹೆಂಗೆ ಕಾಪಾಡ್ಕೋಬೇಕು, ಏನೇನೆಲ್ಲ ಆರೋಗ್ಯ ಸಮಸ್ಯೆ ಆಗ್ಬೋದು, ಬಯೋಲಾಜಿಕಲಿ ನಮ್ಮ ಬಾಡಿ ಒಳಗೆ ಏನೇನು ಚೇಂಜಸ್ ಆಗ್ತವೆ ಅನ್ನುವಂಥ ವಿಚಾರನೇ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ನನಗೆ ಇಷ್ಟು ವಯಸ್ಸಾದರೂ ಕೂಡ ಬಹಳಷ್ಟು ಸರ್ತಿ ನನ್ನ ಬಾಡಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ, ಏನೇನು ಬದಲಾವಣೆ ಆಗ್ತವೆ ಗೊತ್ತಿಲ್ಲ. ಗೊತ್ತಿದ್ರೆ ನಾ ಯಾಕೆ ಡಾಕ್ಟರ್ ಹತ್ರ ಹೋಗ್ತಿದ್ದೆ? ಯಾವಾಗ ನನಗೆ ಇಷ್ಟೆಲ್ಲ ಓದಿ ಬರೆದು ಇಷ್ಟೆಲ್ಲ ಎಕ್ಸ್ಪೋಜರ್ ಇರುವಂಥ ನನಗೇನ ಇವೆಲ್ಲ ವಿಷಯ ಗೊತ್ತಿಲ್ಲ ಅಂದರೆ, ಒಂದು ಏನೂ ತಿಳಿದೇ ಇರುವಂಥ ವಯಸ್ಸಿನೊಳಗೆ ತನ್ನ ಒಂದು ಮೂಡನ್ನೇ ಹೆಂಗೆ ಇಟ್ಕೋಬೇಕು ಅಂತ ಗೊತ್ತಿಲ್ಲದೆ ಇರುವಂಥ ಒಂದು ಮಗುವಿಗೊಂದು ಮಗುವಾದರೆ ಇನ್ನೆಲ್ಲಿ ನಗು. ಆಸೆ ಆಕಾಂಕ್ಷೆ ಅವ್ರಿಗೆ ಏನೂ ಇರೋದಿಲ್ಲ ಫ್ರೆಂಡ್ಸ್. ಯಾರು ಕೇಳೋರಿದ್ದಾರೆ? ಆ್ಯಂಡ್ ಆ ಮಕ್ಕಳನ್ನ ಬೆಳೆಸೋದು. ಆಮೇಲೆ ಮೋಸ್ಟ್ ಆಫ್ ದಿ ಪೀಪಲ್ ಈ ಥರ ಚೈಲ್ಡ್ ಲೇಬರು, ಈ ಚೈಲ್ಡ್ ಮ್ಯಾರೇಜು ಅದು ಇದು ಮಾಡ್ತಾರೆ. ಓಕೆ, ಬಾಲ್ಯ ವಿವಾಹಗಳನ್ನು ಮಾಡ್ತಾರೆ. ಒಂದನೇದು, ಯಾಕೆ ವಿವಾಹ ಆಗಿದ್ದಾರೆ ಗೊತ್ತಿಲ್ಲ. ಎರಡನೇದು, ವಿವಾಹ ಆದಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗಿ ಮಕ್ಕಳಂತೂ ಆಗ್ತಿದ್ದಾವೆ. ಆ ಮಕ್ಕಳನ್ನ ಹೆಂಗೆ ಗೈಡ್ ಮಾಡಬೇಕು ಅಂತ ಗೊತ್ತಿಲ್ಲ. ಏನು ಮಾಡಿದರೂ ಕೂಡ ಈ ಸಮಾಜದೊಳಗೆ ಏನೂ ಆಗೋದಿಲ್ಲ ಅನ್ನುವಂಥ ನೆಗೆಟಿವಿಟಿಗೂ ಹೋಗ್ಬೋದು. ಇನ್ನು ಮಕ್ಕಳನ್ನ ಗೈಡ್ ಮಾಡೋರು ಯಾರಿದ್ದಾರೆ? ಅದು ಎಷ್ಟೋ ಮಕ್ಕಳು ಹೀಗಾಗಿ ಕ್ರಿಮಿನಲ್ ಆಗ್ತಿದ್ದಾರೆ, ಓದು ಬರೆಯೋ ಮಾಡೋದಿಲ್ಲ. ಆ್ಯಂಡ್ ಆ ಮಕ್ಕಳಿಗೆ ಕೂಡಿಸಿ ಹೇಳೋರು ಯಾರಿದ್ದಾರೆ? ಒಂದನೇದು, ಫಾದರು ಹಾಗೆ ಮದರು ಹಾಗೆ. ಹೀಗಾಗಿ ಭಾರತದೊಳಗೆ ಹುಟ್ಟಿರುವಂಥ ಅನೇಕ ಮಕ್ಕಳು ದರ್ ಇಸ್ ನೋ ಪರ್ಪಸ್. ಓಕೆ, ಅವ್ರಿಗೆ ಯಾಕೆ ಹುಟ್ಟಿದೀವಿ ಅಂತ ಗೊತ್ತಿಲ್ಲ, ಯಾಕೆ ಹುಟ್ಟಿಸಿದ್ದಾರೆ ಅಂತ ಗೊತ್ತಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಕನ್ಫ್ಯೂಷನ್ ಒಳಗೆ ಬಿದ್ದು ಸಾಯೋದು. ಓಕೆ, ನಿಜವಾಗ್ಲೂ ಯಾರು ಒಂದು ಮಗುವನ್ನು ಹೆರಬೇಕು, ಅದರ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಬೇಕು ಅಂತ ಮಕ್ಕಳನ್ನ ಹೆರ್ತಿದ್ದಾರೆ, ಅವರು ಡೆಫಿನೆಟ್ಲಿ ಒಂದು ವಯಸ್ಸಿಗೆ ಬಂದ ನಂತರ ಮಕ್ಕಳಿಗೆ ಮದುವೆ ಮಾಡಬೇಕು ಮಾಡಬಾರ್ದು ಅವ್ರ ಇಚ್ಛೆ ಪ್ರಕಾರ ವಿಚಾರ ಮಾಡ್ತಾರೆ. ಆ ಮಗುವಿನ ಬೇಕು ಬೇಡಿಕೆಗಳ ಬಗ್ಗೆ ವಿಚಾರ ಮಾಡ್ತಾರೆ. ಆದರೆ ಆ ಥರ ವಿಚಾರ ಮಾಡುವಂಥ ಪೇರೆಂಟ್ಸ್ ಎಷ್ಟು ಜನ ಇದ್ದಾರೆ ಫ್ರೆಂಡ್ಸ್? ಓಕೆ, ದ್ಯಾಟ್ ಈಸ್ ವಾಟ್ ಮೈ ಕ್ವಶನ್. ಸಂಪ್ರದಾಯದ ಹೆಸರಿನಲ್ಲಿ ಒಂದು ಹುಡುಗನಿಗೆ ಹೆಚ್ಚಿಗೆ ಪ್ರೆಷರ್ ಆಗ್ತಿದ್ದಾರೆ. ಓಕೆ, ಹುಡುಗನ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಿದ್ದಾರೆ, ಹುಡುಗಿ ಮೇಲೆ ರಿಸ್ಟ್ರಿಕ್ಷನ್ಗಳನ್ನ ಜಾಸ್ತಿ ಆಗ್ತಿದ್ದಾರೆ. ಇವೆರಡೂ ಕೂಡ ವೆರಿ ಡೇಂಜರಸ್. ಹೌದಾ? ಇವೆಲ್ಲ ಯಾವುದು ಸಂಪ್ರದಾಯದ ಹೆಸರ ಮೇಲೆ ಹಾಕ್ತಾರೆ, ಆದರೆ ಬೋತ್ ಆರ್ ವೆರಿ ಡೇಂಜರಸ್. ಇವತ್ತಿನ ಯಂಗ್ಸ್ಟರ್ಸು ಆಲ್ರೆಡಿ ಜಾಬ್ ಇಲ್ಲ, ಅದು ಇಲ್ಲ ಅಂತ ಹೇಳ್ಬಿಟ್ಟು 108 ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಅಂಥದ್ರೊಳಗೆ ಇಷ್ಟ ಇಲ್ಲದೆ ಇರುವಂಥ ಮದುವೆ ಆಗೋದು ಆ್ಯಂಡ್ ಮದುವೆ ಮಾಡೋದು, ಅದು ಚೈಲ್ಡ್ ಮ್ಯಾರೇಜ್ ಎಲ್ಲ ಮಾಡೋದು, ಇವುಗಳು ಊಹೆಗೆ ಮೀರದೇ ಇರುವಂಥ ಒಂದು ಊಹೆಗೆ ನಿಲುಕದೇ ಇರುವಂಥ ಒಂದು ಊಹೆಗಳಾಗಿದ್ದಾವೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಒಂದು ಸಂಪ್ರದಾಯದ ಹೆಸರಿನೊಳಗೆ ಯಂಗ್ಸ್ಟರ್ಸ್ ಇವತ್ತು ಮತ್ತು ಯುವತಿಯ ಕೊಲೆ ಆಗ್ತಾ ಇರೋದು ನಿಜವಾಗ್ಲೂ ಇಟ್ಸ್ ವೆರಿ ಬ್ಯಾಡ್. ವರದಕ್ಷಿಣೆಗಾಗಿ ಬೇಡಿಕೆ ಬರುತ್ತೆ ಅನ್ನುವಂಥ ಕಾರಣಕ್ಕಾಗಿ ವರದಕ್ಷಿಣೆಯು ಕಾನೂನು ಬಾಹಿರ ಅಂತ ಹೇಳ್ಬಿಟ್ಟು ಭಾರತದೊಳಗೆ ಎಲ್ಲ ಕಾನೂನುಗಳು ಕೂಡ ಇದ್ದಾವೆ ಫ್ರೆಂಡ್ಸ್. ಆದರೂ ಕೂಡ ನಿರಂತರವಾಗಿ ವರದಕ್ಷಿಣೆ ವ್ಯವಸ್ಥೆ ನಡೀತಾ ಇರೋದನ್ನು ನಾವು ಕಾಣ್ತೀವಿ. ಒಂದನೇದು ನೋಡಿ, ಎಲ್ಲಿವರೆಗೂ ವರದಕ್ಷಿಣೆಯನ್ನು ಕೊಡೋರಿದ್ದಾರೆ ಅಲ್ಲಿವರೆಗೂ ವರದಕ್ಷಿಣೆಯನ್ನು ತೆಗೆದುಕೊಳ್ಳೋರು ಇದ್ದೇ ಇರ್ತಾರೆ. ಭಾಳ ಸರ್ತಿ ನಾನು ಇದ್ರ ಬಗ್ಗೆ ಕ್ಲಾಸ್ನೊಳಗೂ ಕೂಡ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತೀನಿ. ನಾನು ಹುಡುಗರ ಜೊತೆ ಡಿಬೇಟ್ ಮಾಡ್ತಿರ್ತೀನಿ ಇದ್ರೊಳಗೆ. ಓಕೆ, ಸೊ ಬೇಗನೆ ಮದುವೆ ಮಾಡಿಕೊಟ್ಬಿಟ್ರೆ ವರದಕ್ಷಿಣೆ ಎಲ್ಲ ಹೆಚ್ಚಿಗೆ ಕೇಳೋದಿಲ್ಲ ಅನ್ನುವಂಥ ಮನೋಭಾವ ಇದೆ ಫ್ರೆಂಡ್ಸ್. ಆದರೆ ಇದೇ ವರದಕ್ಷಿಣೆ ಸಂಬಂಧನೇ ನೋಡಿ, ಆ್ಯಕ್ಚುಲಿ ಏನಾಗಬೇಕು, ಶಿಕ್ಷಣ ನಮಗೆ ಏನು ಕಲಿಸ್ಬೇಕು, ಪ್ರಶ್ನೆ ಮಾಡುವಂಥ ಮೈಂಡನ್ನು ನಮಗೆ ಬೆಳೆಸಬೇಕು. ಶಿಕ್ಷಣ ನಮಗೆ ಸರಿ ತಪ್ಪುಗಳ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕಲಿಸ್ಬೇಕು. ಆದರೆ ಶಿಕ್ಷಣನೂ ಕಲಿಸ್ತಾ ಇಲ್ಲ, ಮನೇನೂ ಕಲಿಸ್ತಾ ಇಲ್ಲ, ಶಿಕ್ಷಕರು ಕಲಿಸ್ತಾ ಇಲ್ಲ, ಇನ್ಯಾರು ಕಲಿಸ್ಬೇಕು? ಓಕೆ, ಒಬ್ಬ ಹುಡುಗ
ಓದ್ಬಿಟ್ಟು ಸರ್ಕಾರಿ ಹುದ್ದೆಯನ್ನು ಪಡೆದ್ರೆ ಅವನು ಈ ಸಮಾಜಕ್ಕೆ ಒಂದು ಮೌಲ್ಯವನ್ನು ತರಬೇಕು, ಅಂದರೆ ಒಂದು ಸಮಾಜಕ್ಕೆ ಒಂದು ಮೌಲ್ಯ ಆಗಬೇಕೇ ಹೊರತು ಮ್ಯಾರೇಜ್ಗೆ ಒಂದು ಮೌಲ್ಯ ಆಗಬಾರ್ದು. ಇವತ್ತಿನ ನೀಚ ಸಮಾಜದೊಳಗೆ ಯಾರು ಸರ್ಕಾರಿ ಹುದ್ದೆ ಒಳಗೆ ಹೋಗ್ತಿದ್ದಾರೆ ಅವರೇ ಹೆಚ್ಚು ವರದಕ್ಷಿಣೆಯನ್ನು ಡಿಮ್ಯಾಂಡ್ ಮಾಡ್ತಾ ಇರೋದನ್ನು ಕಾಣ್ತೀವಿ. ಯಾರು ಶಿಕ್ಷಣ ಪಡೆದಿದ್ದಾರೆ ಅವರೇ ಹೆಚ್ಚು ಭ್ರೂಣ ಹತ್ಯೆಗಳನ್ನು ಮಾಡೋದನ್ನು ಕಾಣ್ತೀವಿ. ಯಾರು ಶಿಕ್ಷಣವನ್ನು ಪಡೆದಿದ್ದಾರೆ ಅವರೇ ಹೆಚ್ಚು ಕರಪ್ಷನ್, ಭ್ರಷ್ಟಾಚಾರ ಮಾಡೋದನ್ನ ಕಲ್ತಿದ್ದೀವಿ. ಶಿಕ್ಷಿತರಿದ್ದಾರೆ ಅವರೇ ಅತಿ ಹೆಚ್ಚು ಭ್ರೂಣ ಹತ್ಯೆಗಳನ್ನು ಮಾಡ್ತಿದ್ದಾರೆ. ಯಾರು ಉನ್ನತವಾದಂಥ ಸರ್ಕಾರಿ ಹುದ್ದೆ ಒಳಗಿದ್ದಾರೆ ಅವರೇ ಅತಿ ಹೆಚ್ಚು ವರದಕ್ಷಿಣೆಯನ್ನು ತಗೋತಿದ್ದಾರೆ. ಯಾರು ಶಿಕ್ಷಿತರಿದ್ದಾರೆ ಅವರೇ ರೇಪ್ ಕೇಸ್ಗಳಲ್ಲಿ ಅತಿ ಹೆಚ್ಚು ಭಾಗಿಯಾಗ್ತಾ ಇರೋದನ್ನು ಕಾಣ್ತೀವಿ. ಅಂದರೆ ಭ್ರಷ್ಟಾಚಾರದೊಳಗೂ ಕೂಡ ಶಿಕ್ಷಿತರೆ ಹೆಚ್ಚಿಗೆ ಇರುವವರು ಭಾಗಿಯಾಗ್ತಿದ್ದಾರೆ. ಅಂದರೆ ಇದರ ಅರ್ಥ ಏನು? ನಾವು ಗ್ಯಾರಂಟಿ ರಾಂಗ್ ಡೈರೆಕ್ಷನ್ ಒಳಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಸೊ ಹೀಗಾಗಿ ಆಮೇಲೆ ಹುಡುಗರು ಒಂದು ಆರ್ಗ್ಯುಮೆಂಟ್ ಏನಿದೆ ಅಂದರೆ, ಬಹಳಷ್ಟು ಜನ ಹುಡುಗರು ಕೇಳ್ತಾರೆ, ಸರ್ ಈಗ ನಾವು ವರದಕ್ಷಿಣೆ ತಗೊಳ್ಳೋದೇ ತಪ್ಪು ಅನ್ನೋದು ಆದರೆ ಅವರು ಕೂಡ, ಅಂದರೆ ಯಾರು ಹೆಣ್ಣು ಕೊಡ್ತಿರ್ತಾರೆ, ಯಾರು ಹುಡುಗಿ ಇರ್ತಾಳೆ ಅವರು ಕೂಡ ಡಿಮ್ಯಾಂಡ್ ಮಾಡ್ತಾರಲ್ಲ, ಹುಡುಗನಿಗೆ ಸರ್ಕಾರಿ ಉದ್ಯೋಗನೇ ಇರಬೇಕು, ಅವನಿಗೆ ಆಸ್ತಿ ಬೇರೆ ಇರಬೇಕು, ಈ ಥರದ ಡಿಮ್ಯಾಂಡ್ಗಳಿಗೆ ನೀವೇನು ಹೇಳ್ತೀರಾ ಅಂತ ಕೂಡ ಕೇಳ್ತಾರೆ ಫ್ರೆಂಡ್ಸ್. ಆದ್ದರಿಂದ ಎರಡೂ ಸೈಡಿಂದ ಮಿಸ್ಟೇಕ್ ಇರೋದ್ರಿಂದ ಈ ವರದಕ್ಷಿಣೆ ಎನ್ನುವಂಥ ಒಂದು ಬೇಡಿಕೆ ತೆಗೆದುಕೊಳ್ಳೋದು ಕೊಡೋದು ಮುಂದುವರೆದಿದ್ರಿಂದ ನಮ್ಮ ಸಮಾಜದೊಳಗೆ ಇದಕ್ಕೆ ಎಂಡೇ ಇಲ್ದಂಗಾಗಿದೆ. ಆ್ಯಂಡ್ ನೀವು ಕೂಡ ಶಿಕ್ಷಿತರಿದ್ದೀರಿ, ನನ್ನ ಪ್ರಕಾರ ಇದನ್ನು ತಗೊಳ್ಳೋದು ಮಹಾಪಾಪ ಫ್ರೆಂಡ್ಸ್. ಬಿಕಾಸ್ ಶಿಕ್ಷಿತರಾದವರು ಯಾರಿದ್ದೀರಿ, ಮುಂಬರುವಂಥ ಒಂದು ದಿನಗಳಲ್ಲಿ ನೀವು ಒಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕು. ನೀವು ಹೇಳ್ಬೋದು, ಸರ್ ಜಗತ್ತೇ ತಗೊಳ್ತಾ ಇದೆ, ಎಲ್ಲರೂ ತಗೊಳ್ತಿದ್ದಾರೆ, ನಮಗೇನಾಗಬೇಕು ಅಂತ. ಅಂದರೆ ನೋಡಿ, ಬದಲಾವಣೆಯನ್ನು ಕಾಣಬೇಕು ಅಂದರೆ ಬದಲಾವಣೆ ಮೊದಲೇ ನಮ್ಮಿಂದನೇ ಪ್ರಾರಂಭ ಆಗಬೇಕು. ನಾವು ಆ ಥರ ಮಾಡಿದರೆ ಮಾತ್ರ ನಾವು ಸಮಾಜದೊಳಗೆ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ವರದಕ್ಷಿಣೆ ಅನ್ನುವಂಥ ಅನಿಷ್ಟ ಪದ್ಧತಿ ಒಂದು ಮನುಷ್ಯನಿಗೆ ಏನು ಬೆಲೆನೇ ಇಲ್ಲದೆ ಇರುವಂಥ ಒಂದು ಅನಿಷ್ಟ ಪದ್ಧತಿ. ಇದ್ರ ಸಂಬಂಧಿ ಅದೆಷ್ಟೋ ಜೀವಗಳು ಹೋಗಿದ್ದಾವೆ. ಡೌರಿ ಕೊಡದೇ ಇರೋದ್ರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳ ಮರ್ಡರ್ಗಳು ನಮ್ಮ ದೇಶದೊಳಗೆ ಆಗಿದ್ದಾವೆ, ನಮ್ಮ ಸೊಸೈಟಿ ಒಳಗಾಗಿದೆ, ನಮ್ಮ ಆಜು ಬಾಜು ಆಗಿದ್ದಾವೆ. ಇನ್ನೂವರೆಗೆ ಆದರೂ ಮದುವೆ ಆಗಿ ಎಷ್ಟೋ ವರ್ಷ ಆದರೂ ಕೂಡ ಹರಾಸ್ಮೆಂಟ್ ಆಗ್ತಿರುತ್ತೆ. ಆದರೂ ಕೂಡ ಯಾರು ಕೇಳ್ತಾ ಇಲ್ಲ. ಇದು ಮುಂದುವರೆದಿದೆ. ಶಿಕ್ಷಿತರಾದಂಥ ನಾವು ಇದರ ಬಗ್ಗೆ ಅವೇರ್ನೆಸ್ ಮೂಡಿಸಲೇಬೇಕು, ಫೈಟ್ ಮಾಡಲೇಬೇಕು ಫ್ರೆಂಡ್ಸ್. ಸೊ ಆದ್ದರಿಂದ ಈ ವರದಕ್ಷಿಣೆ ಬೇಡಿಕೆಯನ್ನು ಮುಂದಿಟ್ಕೊಂಡು ಕೂಡ ಬಾಲ್ಯ ವಿವಾಹಗಳು ನಡೀತಿದ್ದಾವೆ. ನೆಕ್ಸ್ಟ್, ಜಾತಿ, ಸಮುದಾಯ ಮತ್ತು ಜನಾಂಗೀಯ ಒತ್ತಡ. ನೋಡಿ, ನಮ್ಮ ಜಾತಿ ಒಳಗೆ ಚಿಕ್ಕ ವಯಸ್ಸಿನಲ್ಲೇ ವಿವಾಹ ಆಗಿಬಿಡೋದು ಮೊದಲಿನಿಂದಲೂ ಸಂಪ್ರದಾಯ ಇದೆ. ನಾನು ಮತ್ತು ನಮ್ಮ ಹಿಂದಿನ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನಾವು ಬೇಗ ಮದುವೆ ಆಗಿದ್ದೀವಿ. ನಮ್ಮ ಸಮುದಾಯದಲ್ಲಿ ಈ ಒಂದು ಒಪ್ಪಿತವಾದಂಥ ವಿಷಯವಾಗಿದೆ. ನಾವು ಬೇಗ ಮದುವೆ ಆಗೋದ್ರೊಳಗೇನೆ ನಂಬಿಕೆಯನ್ನು ಇಟ್ಟಿರ್ತೀವಿ. ಅದೇನೇನಿಲ್ಲ, ಯಾರಾದರೂ ಹುಡುಗ ಅಥವಾ ಹುಡುಗಿ ಮದುವೆ ಬೇಗ ಬೇಡ ಹಾಗೆ ಹಿಂಗೆ ಅಂದರೆ ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಬಾಬಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾವುದೋ ಟೊಳ್ಳು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ನಮ್ಮ ಹುಡುಗನಿಗೆ ನಮ್ಮ ಹುಡುಗಿಗೆ ಮದುವೆ ಆಗೋದಿಲ್ಲ ಅಂತಿದ್ದಾರೆ, ಇವನಿಗೆ ದೆವ್ವ ಹಿಡಿದಿದೆ, ಇವ್ರಿಗೆ ಅದು ಆಗಿದೆ ಇದು ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ಸಮುದಾಯದ ಜನ, ನಮ್ಮ ಜನಾಂಗದ ಜನ, ನಮ್ಮ ಫ್ಯಾಮಿಲಿ ಜನನೇ ಒಂದು ಜೀವನವನ್ನು ಹಾಳು ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್, ಆರ್ಥಿಕ ಮತ್ತು ಶೈಕ್ಷಣಿಕ ಹಿಂದುಳಿಯುವಿಕೆ. ನೋಡಿ, ಒಂದೇದು ಶಿಕ್ಷಣ ಇಲ್ಲ ಅಂದರೆ ಆ ಒಂದು ಜೀವನನೇ ಅಲ್ಲ ಫ್ರೆಂಡ್ಸ್. ಓಕೆ, ಶಿಕ್ಷಣ ಇದ್ದವರ ಮುಖ ಮುದ್ದು ಬರುವಂತಿರುವುದು, ಇಲ್ಲದವರ ಮುಖ ಹಾಳೂರು ಹದ್ದಿನಂತಿರುವುದು ಅನ್ನೋದನ್ನು ನೀವೆಲ್ಲ ಕೇಳಿರ್ಬೋದು. ಹಣಕಾಸಿನ ಅಡೆತಡೆಗಳಾಗಿರ್ಬೋದು. ಒಂದೇದು ಶಿಕ್ಷಣ ಇದ್ದವರು ಎಷ್ಟೋ ಜನ ಈ ಥರ ಮಿಸ್ಟೇಕ್ ಮಾಡ್ತಿರ್ಬೇಕಾದ್ರೆ ಶಿಕ್ಷಣ ಇಲ್ಲದೆ ಇರೋರ ಬಗ್ಗೆ ವಿಚಾರ ಮಾಡಿ. ಅದರೊಳಗೂ ಈ ಹುಡುಗಿಯ ಮನೆಯಲ್ಲಿ ಶಿಕ್ಷಿತರು ಇಲ್ಲ ಅಂದರೆ ಅಂಥವ್ರನ್ನ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್. ಅದೆಷ್ಟೋ ಜನರ ಜೀವ ಹೋಗ್ತಿದ್ದಾವೆ ಇವುಗಳನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಿ. ಈ ಕಾರಣದಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅದರೊಳಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನ ಏನಿದ್ದಾರೆ ಅವರೊಳಗೆ ಈ ಒಂದು ಸಾಮಾಜಿಕ ಗುಂಪುಗಳಿರೋದನ್ನು ಕಾಣ್ತೀವಿ. ಬಾಲ್ಯ ವಿವಾಹ ಹೆಚ್ಚು ಸಾಮಾನ್ಯವಾಗಿರೋದನ್ನು ಇಲ್ಲಿ ಕಾಣ್ತೀವಿ. ಶಿಕ್ಷಣದ ಮಟ್ಟವೂ ಕೂಡ ಬಾಲ್ಯ ವಿವಾಹದ ಸಾಧ್ಯತೆ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ಫ್ಯಾಕ್ಟ್ 7th ಸ್ಟ್ಯಾಂಡರ್ಡ್ ಆದಮೇಲೆ ವಿಲೇಜ್ ಒಳಗೆ ಭಾಳ ಸರ್ತಿ ಅದನ್ನೇ ವಿಚಾರ ಮಾಡ್ತಾರೆ, 8th ಅಡ್ಮಿಷನ್ ಮಾಡೋದಲ್ಲ, ಇವನ್ನ ಹೆಂಗೆ ಮದುವೆ ಮಾಡಿ ಕೊಟ್ಬಿಟ್ಟು ನಾವು ಮೊದಲೇ ಆರಾಮಾಗಿ ಇದ್ಬಿಡೋಣ, ಹೆಣ್ಮಕ್ಳು ಅಂದರೆ ಹೊರೆ ಅನ್ನುವಂಥ ಒಂದು ಮನೋಭಾವ ಇರೋದರಿಂದ ಚೈಲ್ಡ್ ಮ್ಯಾರೇಜಸ್ಗಳು, ಈ ಬಾಲ್ಯ ವಿವಾಹಗಳು ಮುಂದುವರಿತಿದ್ದಾವೆ. ಇನ್ನು ಹುಡುಗಿಯರ ಸುರಕ್ಷತೆ ಮತ್ತು ಭದ್ರತೆಯ ಸಮಸ್ಯೆ. ಯಾವಾಗ ಒಬ್ಬಳು ಹುಡುಗಿ ವಯಸ್ಸಿಗೆ ಬರ್ತಾಳೋ ಶಾಲೆಯಿಂದ ಹಿಡಿದು ಮನೆಯವರೆಗೆ ಅವರ ಸುರಕ್ಷತೆಯನ್ನು ಮಾಡೋದು
ಇವತ್ತಿನ ಸಾಮಾಜಿಕ ಮಾಧ್ಯಮಗಳ ಜಗತ್ತಿನಲ್ಲಿ ಅಷ್ಟೇ ಇಷ್ಟೇ ಸಾಮಾನ್ಯವಾದಂಥ ಕೆಲಸ ಅಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಭಾಳ ಸರ್ತಿ ತಂದೆ ತಾಯಿಗೂ ಕೂಡ ಅಷ್ಟೊಂದು ಶಕ್ತಿ ಇರೋದಿಲ್ಲ, ಸೊ ಅವರನ್ನು ಪ್ರೊಟೆಕ್ಟ್ ಮಾಡುವಷ್ಟು ಶಕ್ತಿ ಇರೋದಿಲ್ಲ. ಆಮೇಲೆ ಅಪಹರಣ, ಕಳ್ಳ ಸಾಗಣೆ, ಅಕ್ರಮ ಸಂಬಂಧದಂಥ ಈ ಎಲ್ಲ ವಿಷಯಗಳು ಇರೋದ್ರಿಂದ ಕೂಡ ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಹುಡುಗಿಯರನ್ನ ಮದುವೆ ಮಾಡುವುದರಿಂದ ಲೈಂಗಿಕ ದೌರ್ಜನ್ಯ ಕಿರುಕುಳದಿಂದ ಕೂಡ ರಕ್ಷಿಸಬಹುದು. ಆದರೆ ಇವುಗಳಿಂದ ರಕ್ಷಿಸಬಹುದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಅನೇಕ ಜನ ಈ ಒಂದು ಬಾಲ್ಯ ವಿವಾಹ ವ್ಯವಸ್ಥೆಯನ್ನು ಮಾಡ್ತಾ ಇರೋದು, ಮುಂದುವರಿಸ್ಕೊಂಡು ಹೋಗ್ತಾ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಆರ್ಥಿಕ ಕಾರಣಗಳು. ಗ್ರಾಮೀಣ ಪ್ರದೇಶದಲ್ಲಿ ಕಿತ್ತು ತಿನ್ನುವ ಬಡತನ ಆಗಿರ್ಬೋದು, ಕುಟುಂಬ ಯೋಜನೆಯನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇ ಇರೋದಾಗಿರ್ಬೋದು. ನೋಡಿ, ಭಾಳ ಸರ್ತಿ ಗಂಡು ಮಗುನೇ ಆಗಬೇಕು ಅಂತ ಹೇಳ್ಬಿಟ್ಟು 5-6 ಮಕ್ಕಳನ್ನು ಹಡೆದವರು ಈಗಲೂ ಕೂಡ ಇದ್ದಾರೆ. ಆ್ಯಂಡ್ ಗಂಡು ಮಗನೇ ಇರಬೇಕು ಅನ್ನುವಂಥ ಒಂದು ಮೊದಲಿನಿಂದನೂ ಒಂದು ಮೆಂಟಾಲಿಟಿ ನಮ್ಮ ಸಮಾಜದೊಳಗೇನಿದೆ ಅದು ಮುಂದುವರೆದಿದ್ದನ್ನು ಕಾಣ್ತೀವಿ. ಅದು ಎಲ್ಲ ಒಂದು ಜಾತಿಯೊಳಗೆ, ಎಲ್ಲ ಸಮಾಜದೊಳಗೆ ಇದು ಕಾಮನ್ ಆಗಿದೆ ಫ್ರೆಂಡ್ಸ್. ಓಕೆ, ಹುಡುಗಿಯರು ತಮ್ಮೊಂದಿಗೆ ಇರ್ತಾರೆ, ಅಂದರೆ ಹುಡುಗಿಯರು ಬೇರೆ ಕುಟುಂಬಕ್ಕೆ ಹೋಗ್ತಾರೆ, ಹುಡುಗರು ಮಾತ್ರ ಮದುವೆ ಆಗಿ ನಮ್ಮ ಕುಟುಂಬದೊಳಗೆ ಇರ್ತಾರೆ ಅನ್ನುವಂಥ ಒಂದು ಮನೋಭಾವ. ಸೊ ಹೀಗಿರುವಾಗಲೂ ಕೂಡ ಆರ್ಥಿಕವಾಗಿ ಒಂದು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಟ್ರೆ ಸೊ ಆರ್ಥಿಕ ಹೊಣೆ ಮುಂದೆ ಹೋಗಿ ಕೂಡ ನಮಗೆ ಕಡಿಮೆ ಆಗುತ್ತೆ. ಆಮೇಲೆ ಬಡವರಿದ್ದೀವಿ, ಬಡವ್ರ ಮಕ್ಕಳೆಲ್ಲ ಯಾರು ಮದುವೆ ಆಗ್ತಾರೆ, ಬೇಗ ಮದುವೆ ಮಾಡಿಬಿಡೋಣ ಅಂಥೇಳಿ ಅತ್ಯಂತ ಬೇಗನೆ ಇವರಿಗೆ ಮದುವೆ ಅರೇಂಜ್ಮೆಂಟ್ಸ್ಗಳನ್ನು ಕೂಡ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಈವನ್ ಈ ಕಳ್ಳ ಸಾಗಾಣಿಕೆ ಮಾಡುವಂಥ ವ್ಯವಸ್ಥೆ ಆಗಿರ್ಬೋದು, ಬಾಲ್ಯ ವಿವಾಹ, ಮಾನವ ಕಳ್ಳ ಸಾಗಾಣೆಯೊಂದಿಗೆ ಒಂದು ಲಿಂಕ್ನ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಬಡ ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳನ್ನು ಮದುವೆ ಅಥವಾ ವೇಶ್ಯಾವಾಟಿಕೆಗೆ ಆರ್ಥಿಕ ಲಾಭಕ್ಕಾಗಿ ಮಾರಾಟ ಮಾಡಲು ಬಯಸ್ತಿದ್ದಾರೆ. ಎಸ್, ಇದೇ ಸೊಸೈಟಿ ಒಳಗೆ ಅವರನ್ನು ಒತ್ತಾಯಿಸ್ತಾರೆ. ಆಗಾಗ ತಮ್ಮ ಪುತ್ರರನ್ನು ಬೆಂಬಲಿಸಲು ಆ ಮೂಲಕ ಹುಡುಗಿಯರನ್ನು ಹಾನಿ ಮತ್ತು ಶೋಷಣೆಗೆ ಒಳಪಡಿಸಲಿಕ್ಕೆ ಕೂಡ ಪ್ರಯತ್ನಗಳು ನಡೀತಿದ್ದಾವೆ. ಮೋಸ್ಟ್ ಆಫ್ ಈ ಹರಿಯಾಣ, ಪಂಜಾಬ್ ಒಳಗೆ ಈ ಒಂದು ಕಳ್ಳ ಸಾಗಾಣಿಕೆ ಅಂತ ಏನು ಮಾಡ್ತಾರೆ, ಸೊ ಅದು ನಾವು ನೋಡ್ಬೋದು ಫ್ರೆಂಡ್ಸ್. ನೀವು ಡೆಲ್ಲಿಗೆ ಹೋದರೆ ಆ್ಯಂಡ್ ಹರಿಯಾಣ, ಪಂಜಾಬ್ನಂಥ ಸೊಸೈಟಿಗೆ ಹೋದರೆ ನೋ ಡೌಟ್ ಇಟ್ಸ್ ರಿಚೆಸ್ಟ್ ಪ್ಲೇಸಸ್ಗಳು, ಅವೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಇರುವಂಥ ಪ್ಲೇಸಸ್ಗಳು. ಬಟ್ ಅಲ್ಲಿ ಮನೆ ಕೆಲಸ ಮಾಡೋರು, ಹೊಲದ ಕೆಲಸ ಮಾಡೋರು ಎಲ್ಲ ಈ ಒಂದು ಪಶ್ಚಿಮ ಬಂಗಾಳ, ಆಸಾಮ್, ಜಾರ್ಖಂಡ್, ಆಂಧ್ರ ಪ್ರದೇಶ್, ಈ ಒಂದು ಬಡ ರಾಜ್ಯಗಳು ಅಂತ ಏನಿದೆ, ಪರ್ಟಿಕ್ಯುಲರ್ ಕೆಲವೊಂದು ಪ್ಲೇಸ್ಗಳು, ಆ ಬಡ ಪ್ಲೇಸ್ಗಳಿಂದ ಹೆಣ್ಣು ಮಕ್ಕಳನ್ನ ಕರ್ಕೊಂಬರ್ತಾರೆ, ವೇಶ್ಯಾವಾಟಿಕೆ ಮಾಡಿಸ್ತಾರೆ. ಆಮೇಲೆ ಅವ್ರಿಗೆ ಜಸ್ಟ್ ಒಂದು ಮಗುವನ್ನ ಹಡೆದುಕೊರೋವರೆಗೂ ಅವ್ರನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾರೆ. ಅದು ಆದಮೇಲೆ ಅವ್ರನ್ನ ಅಲ್ಲಿಂದ ಕಳಿಸಿರುವಂಥ ಎಷ್ಟೋ ಕೇಸ್ಗಳನ್ನು ನಾವು ನೋಡಬಹುದು. ಓಕೆ, ನ್ಯೂಸ್ ಪೇಪರ್ನಲ್ಲಿ ಇಂಥ ಎಷ್ಟೋ ಕೇಸ್ಗಳು ಬಂದಿದ್ದಾವೆ. ನೆಕ್ಸ್ಟ್, ಸಾಮಾಜಿಕ ಸಂಸ್ಕರಣಾ ಕಾರ್ಯಕ್ರಮಗಳ ಅರಿವು ಮತ್ತು ಮಿತಿಗಳು ಗೊತ್ತಿಲ್ಲದೆ ಇರೋದು. ಬಾಲ್ಯ ವಿವಾಹದ ಅಪಾಯದಲ್ಲಿರುವ ಕುಟುಂಬಗಳನ್ನು ಸಾಮಾನ್ಯವಾಗಿ ಯಾವುದೇ ಒಂದು ಸಾಮಾಜಿಕ ಸಂರಕ್ಷಣಾ ಕಾರ್ಯಕ್ರಮಗಳ ಬಗ್ಗೆ ಇವರಿಗೆ ಅರಿವಿರೋದಿಲ್ಲ. ನೋಡಿ, ಇವತ್ತು ಎಷ್ಟೋ ಯೋಜನೆಗಳನ್ನ ಮಾಡಿದೆ ಕೇಂದ್ರ ಸರ್ಕಾರ ಬಾಲ್ಯ ವಿವಾಹಗಳನ್ನು ತಡೆಗಟ್ಟಬೇಕು ಅಂತ, ಅದರ ಬಗ್ಗೆ ಕೂಡ ಇವರಿಗೆ ನಾಲೆಜ್ ಇರೋದಿಲ್ಲ. ಆಮೇಲೆ ಎಲ್ಲಾನು ಕೂಡ ಫ್ರೀಯಾಗಿ ಸಿಗಲಿ, ನಾವೇನೂ ಖರ್ಚು ಮಾಡೋದು ಬೇಡ, ಖರ್ಚು ಮಾಡಲಿಕ್ಕೆ ನಮ್ಮ ಕಡೆ ಆಗೋದಿಲ್ಲ ಅನ್ನುವಂಥ ಎಷ್ಟೋ ಪೇರೆಂಟ್ಸ್ಗಳು ಬಾಲ್ಯ ವಿವಾಹನ ಮಾಡಲಿಕ್ಕೆ ತುಂಬ ಈಸಿಯಾಗಿ ಸಾಧ್ಯ ಆಗುತ್ತೆ ಅನ್ನೋದನ್ನೇ ಇವರು ರೂಢಿಸ್ಕೊಂಡಿದ್ದನ್ನು ಕಾಣ್ತೀವಿ. ಸಮಾಜನೇ ಇದೇ ಡೈರೆಕ್ಷನ್ ಒಳಗೆ ಹೋಗ್ತಿರ್ಬೇಕಾದ್ರೆ ನಾನ್ಯಾಕೆ ಬೇರೆ ಡೈರೆಕ್ಷನ್ ಹೋಗಬೇಕು ಅನ್ನುವಂಥ ಮನೋಭಾವ ಕೂಡ ಇವರಲ್ಲಿದೆ. ನೆಕ್ಸ್ಟ್, ಮದುವೆಯ ವೆಚ್ಚಗಳು ಹೆಚ್ಚುತ್ತಿರುವುದು. ನೋಡಿ, ವರ್ಷದಿಂದ ವರ್ಷಕ್ಕೆ ನಮ್ಮ ಒಂದು ದೇಶದೊಳಗೆ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಹೆಚ್ಚಿಗೆ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಈ ಒಂದು ವರದಕ್ಷಿಣೆ ವೆಚ್ಚ ಆಗಿರ್ಬೋದು, ಮದುವೆ ಮಾಡಿಕೊಡುವಂಥ ವೆಚ್ಚ ಆಗಿರ್ಬೋದು. ಇನ್ಫ್ಯಾಕ್ಟ್ ಮೋಸ್ಟ್ ಆಫ್ ದಿ ಪೀಪಲ್ ಆರ್ ಕ್ರೇಜಿ ಅಬೌಟ್ ದಿಸ್ ಗೋಲ್ಡ್. ಓಕೆ, ಗೋಲ್ಡ್ ಬಗ್ಗೆನೂ ಕೂಡ ಬಹಳಷ್ಟು ಜನ ಕ್ರೇಜಿ ಆಗಿರ್ತಾರೆ. ಈ ಒಂದು ವರದಿ ಹೇಳುತ್ತೆ ಮದುವೆಗೆ ಭಾರತದೊಳಗೆ ಎಷ್ಟು ಖರ್ಚು ಮಾಡ್ತಿದ್ದಾರೆ, ಅದರ ನೋಡಿ, ಜೀವನ ಪೂರ್ತಿ ಶಿಕ್ಷಣಕ್ಕಾಗಿ 1% ಕಡಿಮೆ ಖರ್ಚು ಮಾಡಿದರೆ ಮದುವೆಗಾಗಿ ಒಂದೇ ಒಂದಿನ ಮದುವೆಗಾಗಿ ಅದನ್ನು 4 ಪಟ್ಟು ಖರ್ಚು ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ಹೀಗಾದರೆ ಎಲ್ಲಿಂದ ಸಮಾಜ ಉದ್ಧಾರ ಆಗುತ್ತೆ? ಅಫ್ಕೋರ್ಸ್ ಸರ್ಕಾರಕ್ಕಂತೂ ಟ್ಯಾಕ್ಸ್ ಹೋಗುತ್ತೆ ನೀವು ಮದುವೆಯಲ್ಲಿ ಹೆಚ್ಚಿಗೆ ಖರ್ಚು ಮಾಡಿದರೆ. ಆದರೆ ಎಷ್ಟೋ ಕುಟುಂಬಗಳಿಗೆ ಆ ಶಕ್ತಿನೇ ಇರೋದಿಲ್ಲ. ಅದೆಷ್ಟೋ ರೈತರು ಬೇರೆಯವ್ರನ್ನ ನೋಡಿ ತಮ್ಮ ಮಕ್ಕಳನ್ನು ಕೂಡ ಸಿಕ್ಕಾಪಟ್ಟೆ ದುಂದು ವೆಚ್ಚದಿಂದ ಮದುವೆ ಮಾಡಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಯಾರಿಗೆ ಬೇಕಾಗಿದೆ ಇದು?
ಸಿಂಪಲ್ ಆಗಿ ಜೀವನ ಮಾಡುವ ಅವಶ್ಯಕತೆ ಇದೆ. ಆದರೆ ಮದುವೆ ವೆಚ್ಚ ಹೆಚ್ಚಾಗುತ್ತೆ, ಹೋದಂಗೆ ಎಲ್ಲ ತುಟ್ಟಿ ಆಗ್ತವೆ ಅಂತ ಅದೆಷ್ಟೋ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಜೀವನವನ್ನು ನಮ್ಮ ದೇಶದೊಳಗೆ ಹಾಳು ಮಾಡ್ತಿದ್ದಾರೆ ಫ್ರೆಂಡ್ಸ್. ನೆಕ್ಸ್ಟ್, ಬಡತನ. ಕಿತ್ತು ತಿನ್ನುವಂಥ ಬಡತನ. ಕುಟುಂಬಗಳು ಮನೆಯಲ್ಲಿ ಎಲ್ಲರಿಗೂ ಎಲ್ಲವನ್ನು ಒದಗಿಸೋದು ತುಂಬ ಕಷ್ಟ ಆಗಿರ್ತದೆ. ಅಂಥ ಒಂದು ಸಂದರ್ಭದೊಳಗೆ ಈಸಿಯಾಗಿ ವಿಕ್ಟಿಮ್ ಅಂದರೆ ಹೆಣ್ಣು ಮಕ್ಕಳು, ಅವರನ್ನು ಕುಟುಂಬದಿಂದ ಕಳಿಸಿಬಿಟ್ರೆ ಸೊ ನಾವು ಫ್ರೀಯಾಗಿ ಇರ್ಬೋದು, ನಮಗೇನು ಖರ್ಚು ವೆಚ್ಚಗಳಿರೋದಿಲ್ಲ, ಹೋದವ್ರ ಮನೆಯಲ್ಲಿ ನೋಡ್ಕೋತಾರೆ ಅನ್ನುವಂಥ ಒಂದು ಮನೋಭಾವ ಕೂಡ ಪೇರೆಂಟ್ಸ್ ಹತ್ರ ಇರೋದ್ರಿಂದ ಈ ಚೈಲ್ಡ್ ಮ್ಯಾರೇಜ್ ಕಂಟಿನ್ಯೂ ಆಗಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಜಾತಿಯ ಅಸಮಾನತೆಗಳು. ನೋಡಿ, ಇವನ್ ಭೂ ಮಾಲೀಕ ಜಾತಿಗಳಿಂದ ಉತ್ತೇಜಿತರಾದ ದಿನಗೂಲಿ ಅಥವಾ ದೀನದಲಿತ ವರ್ಗಗಳು ಅಂತ ಏನು ಕರಿತೀವಿ, ಮತ್ತು ಜಾತಿಗಳು ಈ ಉಳಿಗಮಾನ್ಯ ಪದ್ಧತಿಯನ್ನು ಇನ್ನೂ ಅದರ ಮುಂದುವರಿಸ್ಕೊಂಡು ಹೋಗ್ತಾ ಇರೋದನ್ನು ಕಾಣ್ತೀವಿ. ಆ್ಯಂಡ್ ಇನ್ನೂವರೆಗೆ ಆದರೂ ಕೂಡ ದೇವದಾಸಿ ಪದ್ಧತಿ ಕೆಲವೊಂದು ಕಡೆ ಇರೋದನ್ನು ಕಾಣ್ತೀವಿ. ಆ ಕುಟುಂಬಗಳು ಯಾರು ಭೂಮಿ ಇದೆ ಆ ಒಂದು ಭೂಮಿಯೊಳಗೆ ದುಡಿಲಿಕ್ಕೆ ಹೋಗಬೇಕು, ಅಲ್ಲೇ ಅವ್ರ ಜೊತೆ ಉಳಿದ್ಬಿಡಬೇಕು. ಇಂಥ ಒಂದು ವ್ಯವಸ್ಥೆಯಿಂದ ಹೊರಗೆ ಬರಲಿಕ್ಕೂ ಕೂಡ ಅನೇಕ ವರ್ಗಗಳಲ್ಲಿ ಇವತ್ತು ಬಾಲ್ಯ ವಿವಾಹಗಳು ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ವಯಸ್ಸಿನ ನಕಲಿ ಪ್ರಮಾಣ ಪತ್ರಗಳು. ನೋಡಿ, ಇವು ಕೂಡ ಹೆಚ್ಚಿಗೆ ಆಗಿದೆ ಫ್ರೆಂಡ್ಸ್. ಓಕೆ, ಕುಶಲತೆಯ ಮೂಲಕ ಮೋಸದ ಜನನ ಪ್ರಮಾಣ ಪತ್ರಗಳನ್ನು ಆಗಾಗ ನೀಡಲಾಗುತ್ತೆ. ಇವನ್ ಮ್ಯಾರೇಜ್ ಆಗೋರೊಳಗೂ ಕೂಡ ಎಷ್ಟೋ ಜನ ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ ಮದುವೆಗಳನ್ನು ಮಾಡ್ತಾರೆ. ಓಕೆ, ಪಂಚಾಯಿತಿಗಳು ಕಾಲ್ಪನಿಕ ದಿನಾಂಕಗಳೊಂದಿಗೆ ಇವುಗಳನ್ನು ಹಚ್ಚಿ, ಅಂದರೆ ಸುಳ್ಳು ಏನೋ ಒಂದು ದಿನಾಂಕವನ್ನು ಹಚ್ಚಿ ಇದರ ಮೂಲಕ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಸಣ್ಣ ವಯಸ್ಸಿನೊಳಗೆ ಕಳಿಸಲಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್, ಕೋವಿಡ್-19 ಸಾಂಕ್ರಾಮಿಕದ ಬೆದರಿಕೆಗಳು. ನೋಡಿ, ಕೋವಿಡ್ ಆದಮೇಲೆ ಯಾರು ಬದುಕ್ತಾರೋ ಯಾರು ಸಾಯ್ತಾರೋ ಅನ್ನುವಂಥ ಒಂದು ಬಹಳಷ್ಟು ಜನರ ಮನೋಭಾವ ಕೂಡ ಪ್ರಾರಂಭ ಆಗಿದ್ದನ್ನು ಕಾಣ್ತೀವಿ. ಅವ್ರ ಮನಸ್ಸಿನಲ್ಲಿ ಈ ಥರದ ವಿಚಾರಗಳು ಬರೋಕ್ಕೆ ಶುರು ಮಾಡಿದ್ದನ್ನು ಕಾಣ್ತೀವಿ. ಆವಾಗ ನೆಕ್ಸ್ಟ್, ಇರುವಷ್ಟು ದಿನ ಆರಾಮಾಗಿರೋಣ, ಇರುವಾಗಲೇ ಮದುವೆ ಆಗೋಣ, ಸಣ್ಣ ವಯಸ್ಸಿನೊಳಗೆ ಮದುವೆ ಆಗೋಣ ಅಂತ ಹೇಳಿಬಿಟ್ಟು ಅದೆಷ್ಟೋ ಜನರ ಬಾಲ್ಯ ವಿವಾಹಗಳನ್ನ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕೋವಿಡ್-19 ಆದಂಥ ಸಂದರ್ಭದೊಳಗೆ ಯಾವಾಗ ಲಾಕ್ಡೌನ್ ಆಗಿತ್ತು, ಅತಿ ಹೆಚ್ಚು ಡೈವರ್ಸ್ ಕೇಸ್ಗಳನ್ನು ಕೂಡ ನಾವು ನೋಡಿದ್ದೀವಿ. ಬಟ್ ಯಾವಾಗ ಇಷ್ಟ ಇಲ್ಲದೆ ಇರೋರು ಮದುವೆ ಆಗ್ತಾರೆ, ಆವಾಗ ದೇವರೇ ಗತಿ. ಇಷ್ಟ ಇದ್ದು ಮದುವೆ ಆಗಿ ಡೈವರ್ಸ್ಗಳ ಕೇಸ್ಗಳು ಹೆಚ್ಚಿಗೆ ಆಗ್ತಾ ಇರೋದನ್ನು ಕೂಡ ನಾವು ನೋಡಿದ್ದೀವಿ. ಓಕೆ, ಇನ್ನು ಮುಂದಿನ 5 ವರ್ಷಗಳಲ್ಲಿ 2.5 ಮಿಲಿಯನ್ ಯುವತಿಯರು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮದುವೆಯಾಗುವ ಅಪಾಯವನ್ನು ಉಂಟು ಮಾಡಿದ್ದು ಈ ಕೋವಿಡ್-19 ಎಲ್ಲ ಒಂದು ಕ್ಷೇತ್ರದೊಳಗೂ ಕೂಡ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋದನ್ನು ನಾವು ಕಂಡಿದ್ದೀವಿ. ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಿದೆ, ಬಡತನ ಹೆಚ್ಚಿಗೆ ಆಗಿದೆ, ಸರ್ಕಾರಕ್ಕೂ ಕೂಡ ಸಮಸ್ಯೆಗಳನ್ನ ಮಾಡಿದೆ. ಹೀಗೆ ಬಾಲ್ಯ ವಿವಾಹಗಳು ನಮ್ಮ ದೇಶದೊಳಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇರೋದನ್ನು ಕೂಡ ನಾವು ಕಾಣ್ತೀವಿ. ಅಫ್ಕೋರ್ಸ್ ಪಾಪ್ಯುಲೇಷನ್ ಹೆಚ್ಚಿಗೆ ಆದಂಗೆ ಇವು ಕೂಡ ಹೆಚ್ಚಿಗೆ ಆಗ್ತವೆ ಫ್ರೆಂಡ್ಸ್. ನಾನು 15 ಪಾಯಿಂಟ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಓಕೆ, ಆ 13 ಪಾಯಿಂಟ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೀನಿ. 10 ಪಾಯಿಂಟ್ಸ್ ಈಸ್ ಮೋರ್ ದೆನ್ ಇನಫ್ ಗೈಸ್. ನಾನು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಬಾಲ್ಯ ವಿವಾಹದ ಪರಿಣಾಮಗಳೇನು, ಇವುಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇಲ್ಲ, ಬಟ್ ಮೇನ್ ಪಾಯಿಂಟ್ಸ್ ಬರೆದ್ರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಓಕೆ, ನೋಡಿ, ಕಡಿಮೆ ಮಟ್ಟದ ಶೈಕ್ಷಣಿಕ ಸಾಧನೆ. ಬಾಲ್ಯ ವಿವಾಹ ಆದ ನಂತರ ಯಾರು ಶಾಲೆಗೆ ಕಳಿಸ್ತಾರೆ? ಭಾರತದಲ್ಲಿ ಮಕ್ಕಳ ವಧುಗಳು ತಮ್ಮ ಶಿಕ್ಷಣವನ್ನು ಮುಂದುವರಿಸುವಲ್ಲಿ ಗಮನಾರ್ಹ ಅಡಚಣೆಗಳನ್ನು ಎದುರಿಸ್ತಾರೆ. ಒಂದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿಯನ್ನು ನೋಡಬೇಕು. ಎಷ್ಟೋ ಜನ ಇವತ್ತು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ನೋಡ್ರಿ ನೀವು, ಎಷ್ಟೋ ಜನ ಪಾಪ ಮಕ್ಕಳಾಗಿದ್ದಾವೆ, ವಯಸ್ಸಾದಮೇಲೆ ಡಿಗ್ರಿ ಆದಮೇಲೆ ಮಕ್ಕಳಾಗಿದ್ದನ್ನು, ಆ ಮಕ್ಕಳನ್ನು ಸಾಕೋದು, ಮಕ್ಕಳನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗಿರುವಂಥ ಸಂದರ್ಭದೊಳಗೆ ಯಾವ ಒಂದು ಮಗು ಅವರೇ ಮಗುವಾಗಿದ್ದಾಗ ಅವ್ರಿಗೊಂದು ಮಗು ಆದರೆ ಏನಾಗಬಾರ್ದು ಫ್ರೆಂಡ್ಸ್. ಓಕೆ, ಜೀವನ ಏನಾಗಬಾರ್ದು. ಸೊ ಒಬ್ರು ಯಾರು ನನಗೆ ಅಗೇನ್ ಆ್ಯಂಡ್ ಅಗೇನ್ ಮೆಸೇಜ್ ಮಾಡಿದ್ರಿ ಬಾಲ್ಯ ವಿವಾಹದ ಬಗ್ಗೆ ಒಂದು ಎಸ್ಸೇನ ಮಾಡಿ ಅಂತ ಹೇಳ್ಬಿಟ್ಟು, ಒಂದು ವಿಡಿಯೋನ ಮಾಡಿ ಅಂತ. ಡೆಫಿನೆಟ್ಲಿ ಗೈಸ್, ಎಷ್ಟೆಲ್ಲ ಸಮಸ್ಯೆಗಳಿದಾವೆ ನೋಡಿ. ಈ ಅಂಕಿ ಅಂಶಗಳು ನೋಡಿದರೆ 10 ವಿವಾಹಿತ ಹುಡುಗಿಯರಲ್ಲಿ 2ಕ್ಕಿಂತ ಕಡಿಮೆ ಶಾಲೆಗಳಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಅಂದರೆ ಈವನ್ ಶಾಲೆಗೆ ಬರೋರೊಳಗೆ 10 ಜನ ಮದುವೆ ಆದವರೊಳಗೆ ಕಾಲೇಜುಗಳಲ್ಲೆಲ್ಲ ಬಂದಾಗ ಅವ್ರಿಗೆ ಕೇಳ್ರಿ ನೀವು, 2 ಮಾತ್ರ ಬಾಲ್ಯ ವಿವಾಹಕ್ಕೆ ಒಳಗಾದವರೇ ಇರ್ತಾರೆ. ಬಾಲ್ಯ ವಿವಾಹದ ಕಾರಣದಿಂದಾಗಿ ಶಿಕ್ಷಣದೊಳಗೆ ಅನೇಕ ಅಡಚಣೆಗಳು ಉಂಟಾಗ್ತವೆ. ಆಮೇಲೆ ಇನ್ನೊಂದು, ನಮ್ಮ ಸೊಸೈಟಿ ಒಳಗೆ ಬಾಲ್ಯ ವಿವಾಹ ಆದವ್ರಿಗೆ ಯಾಕೆ ಶಿಕ್ಷಣವನ್ನು ಕೊಡೋದಿಲ್ಲ ಅಂದರೆ, ಶಿಕ್ಷಣವನ್ನು ತೆಗೆದುಕೊಳ್ಳಕ್ಕೆ ಹೋಗಿ
ಆಮೇಲೆ ಆ ಹುಡುಗನ ತಲೆಯೊಳಗೆ ಬೇರೆ ಏನೋ ಬಂದು, ಹುಡುಗಿ ತಲೆಯೊಳಗೆ ಏನೋ ಬಂದು ಮತ್ತೇನಾದರೂ ಸಪ್ರೇಟ್ ಆಗುವಂಥ ಭಯ ಕೂಡ ನಮ್ಮ ಸೊಸೈಟಿ ಒಳಗಿನ ಜನರಿಗೆ ಇರೋದನ್ನು ನಾವು ಕಾಣ್ತೀವಿ. ಹೀಗಾಗಿ ಶಿಕ್ಷಣವನ್ನು ಕಲಿಯೋದಿಲ್ಲ ಅಂದರೆ ಇನ್ನು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್? ಬದಲಾವಣೆ ನಮ್ಮ ಜೀವನಕ್ಕೆ ಬೇಕು ಅಂದರೆ ನಮಗೆ ಶಿಕ್ಷಣದ ಅವಶ್ಯಕತೆ ಇದೆ. ನಾವು ಎಲ್ಲಿ ತನಕ ಓದಂಗಿಲ್ಲ, ಎಲ್ಲಿ ತನಕ ನಮ್ಮ ಒಂದು ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ನಮಗೆ ಇರುವಂಥ ಅವಕಾಶಗಳನ್ನು ನಾವು ಉಪಯೋಗ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ ಫ್ರೆಂಡ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಇವೆಲ್ಲ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಚೈಲ್ಡ್ ಮ್ಯಾರೇಜ್. ಓಕೆ, ಸೊ ಅನೇಕ ಜನ ಇದರಿಂದ ಸಮಸ್ಯೆಗೆ ಒಳಗಾಗ್ತಿದ್ದಾರೆ. ಎರಡನೇದು ಹಿಂಸೆ, ಶೋಷಣೆ, ನಿಂದನೆ. ನೋಡಿ, ಚಿಕ್ಕ ಮಕ್ಕಳನ್ನ ಮದುವೆ ಮಾಡಿಕೊಟ್ಟಾಗ ಹಿಂಸೆ ಆಗದೆ, ಶೋಷಣೆ ಆಗದೆ, ನಿಂದನೆ ಆಗದೆ ಮತ್ತೇನು ಮಾಡ್ತಾರೆ? ಮೊದಲೇ ನಮ್ಮದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಇದೆ, ಪುರುಷ ಪ್ರಧಾನ ಸಮಾಜದೊಳಗೆ ಇರುವಂಥ ನಾವು ಇನ್ನೇನು ಮಹಿಳೆಯರಿಗೆ ಏನು ಒಂದು ಮರ್ಯಾದೆ ಕೊಡ್ತಾರೆ? ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಅವ್ರ ಬಾಲ್ಯ ವಿವಾಹ ಆದಾಗ ಅವ್ರಿಗೇನು ಸಿಗುತ್ತೆ? ಅವ್ರ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಓಕೆ, ಹಿಂಸೆ ಕೊಡ್ತಾರೆ, ಶೋಷಣೆ ಮಾಡ್ತಾರೆ, ಅವರನ್ನು ದುರುಪಯೋಗ ಪಡಿಸ್ಕೋತಾರೆ. ಇನ್ಫ್ಯಾಕ್ಟ್ ನಮ್ಮ ಸಮಾಜದೊಳಗೆ ಗುಡ್ ಟಚ್, ಬ್ಯಾಡ್ ಟಚ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಮಕ್ಕಳು ಕಲಿಸೋದೇ ಇಲ್ಲ. ಸೊ ಇವೆಲ್ಲೂ ಕಲಿಸೋದೇ ಇಲ್ಲ ಅಂದರೆ ಡೆಫಿನೆಟ್ಲಿ ದುರುಪಯೋಗ ಆಗ್ತಿದೆ ಫ್ರೆಂಡ್ಸ್. ಇಂಥ ಅಪಾಯಗಳು ಕೂಡ ನಮ್ಮ ದೇಶದೊಳಗೆ ಹೆಚ್ಚಾಗ್ತಾ ಇರೋದನ್ನು ಕಾಣ್ತೀವಿ. ಓಕೆ, ಸೊ ಹುಡುಗರ ಮೇಲೆ ಕೂಡ ಇದರ ಪರಿಣಾಮ ಬೀರುತ್ತೆ, ಹುಡುಗಿಯರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹಿಂಸೆಗಳು ಹೆಚ್ಚಿಗೆ ಆಗ್ತವೆ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಹೀಗಾಗಿ ಈವನ್ ಭಾಳ ಸರ್ತಿ ಸೂಸೈಡ್ ಅಂತ ಒಂದು ಪ್ರಕರಣಗಳು ಕೂಡ ನಮ್ಮ ಸೊಸೈಟಿಯೊಳಗೆ ಇದರಿಂದ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಸೊ ಈ ಥರ ನೀವು ಇಫೆಕ್ಟ್ ಏನೇನಾಗ್ತವೆ ಅದನ್ನು ಕೂಡ ಬರಿಬೇಕು. ಆರ್ಥಿಕ ಒಂದು ಪರಿಣಾಮಗಳು. ಬಾಲ್ಯ ವಿವಾಹವು ಬಡತನದ ಅಂತರ್ ಪೀಳಿಗೆಯ ಚಕ್ರವನ್ನು ಪ್ರಾರಂಭಿಸ್ತದೆ. ನೋಡಿ, ಒಂದನೇದು ಹುಡುಗನೂ ಬಡವ ಇದ್ದಾನೆ, ಹುಡುಗಿನೂ ಬಡವ ಇದ್ದಾಳೆ, ಇವರಿಬ್ಬರು ಮದುವೆ ಆಗ್ತಾರೆ. ಸೊ ಮದುವೆ ಆದಮೇಲೆ ಏನಾಗುತ್ತೆ? ಒಂದು ಸೈಕಲ್ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಬಡವರಿದ್ದಾರೆ, ಬಡವರಿಗೆ ಮತ್ತೊಬ್ಬ ಮಕ್ಕಳು. ಓಕೆ, ಸೊ ಇವ್ರ ಜೀವನನ ಇವರೇ ನೋಡ್ಕೊಳಕ್ಕಾಗದೇ ಇರುವಂಥ ಸಂದರ್ಭ ಇದ್ದಾಗ ಇನ್ನು ಮಕ್ಕಳಾದ್ಮೇಲೆ ಏನು ಮಾಡ್ತಾರೆ ಫ್ರೆಂಡ್ಸ್? ತಮ್ಮ ಕುಟುಂಬಗಳನ್ನು ಬಡತನದಿಂದ ಮೇಲೆತ್ತಲಿಕ್ಕೆ ಸಾಧ್ಯನೇ ಆಗದೆ ಇರುವಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಆಗ ಇವನ್ ಉದ್ಯೋಗ ಪಡಿಲಿಕ್ಕೆ, ಅಗತ್ಯವಾದಂಥ ಕೌಶಲ್ಯಗಳನ್ನು ಪಡಿಲಿಕ್ಕೆ, ಇವನ್ ಜ್ಞಾನದ ಕೊರತೆಯಿಂದ ಪ್ರತಿಯೊಬ್ಬರೂ ಕೂಡ ಅವ್ರ ಫ್ಯಾಮಿಲಿ ಒಳಗೆ ಸಮಸ್ಯೆಗಳನ್ನ ಫೇಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಚೈಲ್ಡ್ ಮ್ಯಾರೇಜಿಂದ ಇವನ್ ಚೈಲ್ಡ್ ಲೇಬರ್ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಇದರಿಂದ ಏನಾಗುತ್ತೆ? ಹೆಚ್ಚಿಗೆ ಕ್ರೈಮ್ ಕೇಸ್ಗಳು ಆಗ್ತವೆ. ಇವತ್ತು ನೋಡಿ, ಬಹುತೇಕ ರೇಪ್ ಕೇಸಸ್ಗಳಾಗಿರ್ಬೋದು, ಬಹುತೇಕ ಮರ್ಡರ್ ಕೇಸಸ್ಗಳಾಗಿರ್ಬೋದು, ಅಲ್ಲಿ ಯಾರಾದರೂ ರಿಚ್ ಇದ್ದವರು, ಅಫ್ಕೋರ್ಸ್ ರಿಚ್ ಇದ್ದವರು ಕೂಡ ಭಾಗಿಯಾಗ್ತಿದ್ದಾರೆ, ಅವ್ರು ಸಿಕ್ಕಾಕೊಳ್ತಾ ಇಲ್ಲ, ಅದು ಬೇರೆ. ಆದರೆ ಬಹುತೇಕ ಕೇಸ್ಗಳಲ್ಲಿ, ಮೆಜಾರಿಟಿ ಆಫ್ ದಿ ಕೇಸ್ಗಳಲ್ಲಿ ನೋಡಿದಾಗ ಈ ಚೈಲ್ಡ್ ಯಾರು ಇರ್ತಾರೆ ಅಂದರೆ, ಯಾರಿಗೆ ಪ್ರೀತಿ ಅಂದರೆ ಗೊತ್ತಿಲ್ಲ, ವಿಶ್ವಾಸ ಅಂದರೆ ಗೊತ್ತಿಲ್ಲ, ಶಿಕ್ಷಣ ಅಂದರೆ ಗೊತ್ತಿಲ್ಲ, ಉದ್ಯೋಗವನ್ನು ಮಾಡಿಲ್ಲ, ಮತ್ತಿನ್ನು ಮಾಡೋಕ್ಕೆ ಏನಿದೆ? ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂಥ ಎಲ್ಲ ಫೆಸಿಲಿಟಿಗಳು ಬೇಕಾ, ಬಟ್ ಅವು ಸಿಗ್ತಾ ಇಲ್ಲ. ಓಕೆ, ಹೀಗೆ ಆರ್ಥಿಕವಾಗಿ ಕೂಡ ಇದ್ರ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಆದ್ದರಿಂದ ನಮಗೆ ಕೌಶಲ್ಯ ಮತ್ತು ಜ್ಞಾನದ ಕೊರತೆ ಇದ್ದಾಗ ಆರ್ಥಿಕವಾಗಿ ಕೂಡ ನಾವು ಮತ್ತು ಕುಟುಂಬದವರು ಕೂಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ನೆಕ್ಸ್ಟ್, ಆರಂಭಿಕ ಗರ್ಭಾವಸ್ಥೆಯು ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ರತಿಫಲದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಒಂದು ಹೆಣ್ಣು ಮಗಳ ಜೀವನದೊಳಗೆ ಯಂಗ್ ವಯಸ್ಸಿನೊಳಗೆ ಏನೇನು ಬದಲಾವಣೆ ಆಗ್ತವೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುವಷ್ಟು ಒಂದು ತಾಳ್ಮೆ ಬಹಳಷ್ಟು ಜನರಿಗೆ ಇಲ್ಲ. ಸೊ ಅಂಥ ಸಂದರ್ಭದೊಳಗೆ ಲಾಸ್ಟ್ ಇಯರ್ದು ಒಂದು ಡೇಟಾನ ಹೇಳ್ತೀನಿ ನಾನು ನಿಮಗೆ. ನೋಡಿ, ಇದೇ ದೇಶದೊಳಗೆ 86,000 ಜನ, 86,000 ಮಹಿಳೆಯರು, ತಾಯಂದರು, ವಿ ಆಲ್ ಹ್ಯಾವ್ ಮದರ್ಸ್ ಆ್ಯಂಡ್ ಸಿಸ್ಟರ್ಸ್ ಗೈಸ್. ಸೊ 86,000 ಜನ ಮಹಿಳೆಯರು ಸರ್ವೈಕಲ್ ಕ್ಯಾನ್ಸರಿಂದ ತೀರು ಹೋಗಿದ್ದಾರೆ. ಸರ್ವೈಕಲ್ ಕ್ಯಾನ್ಸರ್ ಹೈಜೀನನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ, ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಆಗುವಂಥ ಒಂದು ಕ್ಯಾನ್ಸರ್. ಇದರಿಂದ ಯಾರೂ ಸಾಯಬಾರ್ದು ಫ್ರೆಂಡ್ಸ್, ಬಿಕಾಸ್ ಇಟ್ಸ್ ಅವಾಯ್ಡೇಬಲ್ ಟೈಪ್ ಆಫ್ ಕ್ಯಾನ್ಸರ್. ಇದನ್ನು ಕ್ಯೂರ್ ಮಾಡ್ಬೋದು, ಇದನ್ನು ಅವಾಯ್ಡ್ ಮಾಡ್ಬೋದು. ಆದರೆ ಈ ಒಂದು ಟೈಪ್ ಆಫ್ ಕ್ಯಾನ್ಸರಿಂದ ತೀರು ಹೋಗಿದ್ದನ್ನು ನಾವು ಕಾಣ್ತೀವಿ ಭಾರತದಲ್ಲಿ. ಇವನ್ ಯಾವಾಗ ಈ ಒಂದು ಯಂಗ್ ವಯಸ್ಸಿನೊಳಗೆ ಇನ್ನೂ 18 ಆಗದೇ ಇರೋರು ಮಗುವಿಗೆ ಒಂದು ಜನ್ಮವನ್ನು ಕೊಟ್ಟಾಗ ಅಗತ್ಯವಾದ ಪೌಷ್ಟಿಕತೆಗಳು ಸಿಗೋದಿಲ್ಲ. ಹೀಗಾಗಿ ಭಾರತದೊಳಗೆ ಅಪೌಷ್ಟಿಕತೆಗೆ ಒಳಗಾದಂಥ ಒಂದು ಬಾಲ್ಯದ ಮದುವೆಗಳು ಕೂಡ ಈ ಅಪೌಷ್ಟಿಕತೆಗೆ ಕಾರಣ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇದೇ ಥರ ಮುಂದುವರೆದ್ರೆ ಒಂದು ಆರೋಗ್ಯಯುತ ಸಮಾಜವನ್ನು ನಿರ್ಮಾಣ ಮಾಡೋದು ಇಂಪಾಸಿಬಲ್ ಫ್ರೆಂಡ್ಸ್. ಓಕೆ,
ಸೊ ಈ ಒಂದು ಸರ್ವೈಕಲ್ ಕ್ಯಾನ್ಸರ್ನ ಅವಾಯ್ಡ್ ಮಾಡ್ಬೋದಿತ್ತು, ಬಟ್ ಅವೇರ್ನೆಸ್ ಇಲ್ಲ, ನಮ್ಮ ಶಾಲೆ ಕಾಲೇಜ್ಗಳಲ್ಲಿ ಅವೇರ್ನೆಸ್ ಇಲ್ಲ, ಇದ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಓಕೆ, ಸೊ ಮಹಿಳೆಯರಿಗೆ ಮೆನ್ಸ್ಟುರಲ್ ಸೈಕಲ್ ಆದಾಗ ಯಾವಾಗ ಅವರು ಪ್ಯಾಡ್ಗಳನ್ನು ಉಪಯೋಗ ಮಾಡೋದಿಲ್ಲ, ಉಪಯೋಗಿಸಿರುವಂಥ ಬಟ್ಟೆಯನ್ನೇ ಮರಳಿ ಉಪಯೋಗ ಮಾಡಿದೆ, ಇಂಥ ಒಂದು ಡೆಡ್ಲಿ ರೋಗಗಳು ಬರ್ತಿದ್ದಾವೆ. ಇದರಿಂದ ನಮ್ಮ ಸಮಾಜದೊಳಗೆ ಅದೆಷ್ಟೋ ಮಕ್ಕಳು ಅನಾಥರಾಗ್ತಿದ್ದಾರೆ, ಬಿಕಾಸ್ ತಾಯಿ ಇಲ್ಲದ ಮಕ್ಕಳು ಅನಾಥರಾಗ್ತವೆ. ಸೊ ಇನ್ನೂ ಕೂಡ ಈ ಸಮಸ್ಯೆಗಳು ಮುಂದುವರೆದಿದ್ದಾವೆ. ಇನ್ನು ಯಾವಾಗ ಇದ್ರ ಬಗ್ಗೆ ಮಾತಾಡೋದು? ಗರ್ಭಾವಸ್ಥೆ ಮೊದಲೇ ಅವ್ರಿಗೆ ಗೊತ್ತಿಲ್ಲ, ಅವರೇ ಒಂದು ಮಗು ಇದ್ದಾರೆ, ಆ ಮಗುನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥದ್ರೊಳಗೆ ಅವ್ರಿಗೆ ಮಗು ಆದರೆ ಏನಾಗಬೇಕು? ವಯಸ್ಕ ತಾಯಂದರು ಮಕ್ಕಳಿಗಿಂತ ಹದಿಹರೆಯದ ತಾಯಂದರಿಗೆ ಜನಿಸಿದ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗುವ ಸಾಧ್ಯತೆಗಳಿವೆ. ಇದನ್ನು ಇವನ್ ಗರ್ಭಧಾರಣೆ ಮಾಡಬೇಕಾದ್ರೂ ಕೂಡ ಅವರು ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ. ಆಮೇಲೆ ಇನ್ನು ಕೆಲವೊಬ್ಬರ ವಾದ ಏನು ಅಂದರೆ, ಚಿಕ್ಕ ವಯಸ್ಸಿನೊಳಗೆ ಮಾತ್ರ ಹೆಲ್ದಿ ಮಕ್ಕಳು ಹುಡ್ತವೆ, ಮಕ್ಕಳಾಗಬೇಕು ಅಂತ ಹೇಳ್ತಾರೆ. ಬಟ್ ಯಾವಾಗ ಅವರ ಜೀವನನೇ ಒಂದು ಸರಿಯಾದ ರೀತಿಯಲ್ಲಿಲ್ಲ, ಅವರೇ ಯಾಕೆ ಬದುಕ್ತಿದ್ದಾರೆ ಅಂತ ಗೊತ್ತಿಲ್ಲ, ಅವರೇ ಏನು ಮಾಡಬೇಕು ಮುಂದೆ ಅಂತ ಗೊತ್ತಿಲ್ಲ, ಅವರನ್ನು ಅವರು ಹೆಂಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ಇವ್ರಿಗೆ ಯಾಕೆ ಮಕ್ಕಳು ಬೇಕಾಗಿದ್ದಾವೆ ಫ್ರೆಂಡ್ಸ್? ಸೊ ಇಂಥ ಒಂದು ಸಂದರ್ಭದೊಳಗೆ ಅವ್ರಿಗೆ ಯಾಕೆ ಮಕ್ಕಳು ಬೇಕಾಗಿದ್ದಾವೆ? ಆಸ್ಪತ್ರೆ ಅಲ್ಲಿರುವಂಥ ಅಧಿಕಾರಿಗಳು ಕೂಡ ಬಹಳಷ್ಟು ಸರ್ತಿ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಆರ್ಥಿಕವಾಗಿ ಬಡವರಿರುವಂಥವ್ರು ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಅದೆಷ್ಟೋ ಜನ ಒಂದು ಮಗುವಿಗೆ ಜನನವನ್ನು ನೀಡುತ್ತಿರುವ ಸಂದರ್ಭದೊಳಗೆ ಅವ್ರ ಜೀವವನ್ನು ಬಿಟ್ಟಿದ್ದನ್ನು ಕಾಣ್ತೀವಿ. ಈವನ್ ರೀಸೆಂಟಾಗಿ ನೋಡಿ, ಉತ್ತರ ಪ್ರದೇಶದೊಳಗಾಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, 2024ರಲ್ಲಿ 50.4% ಮಹಿಳೆಯರು ವಯಸ್ಸಿಗೆ ಮುಂಚೆಯೇ ಮದುವೆಯಾಗಿದ್ದನ್ನು ನಾವು ಕಾಣ್ತೀವಿ. ಇವರೆಲ್ಲರೂ ಕೂಡ ಇವರಿಗೆ ವಯಸ್ಸು ಅಂದರೆ 18 ವರ್ಷ ಆಗೋಕ್ಕಿಂತ ಮುಂಚೆನೇ ಮದುವೆ ಆಗಿದ್ದರೆ, ಸೊ ನಿಮಗನ್ಸುತ್ತಾ ಫ್ರೆಂಡ್ಸ್, ಆ ಗಂಡನ ಮನೆಯವರು, ಗಂಡನ ಕಡೆಯವರು ಇವರು ಮಕ್ಕಳನ್ನ ಮಾಡ್ಕೊಳ್ಳೋದಿಲ್ಲ, ನಾನು ಯಾವಾಗ ಬೇಕೋ ಅವಾಗ ಮಾಡ್ಕೋತೀನಿ ಮಕ್ಕಳನ್ನ ಅಂತ ಅಂದರೆ ಇವ್ರನ್ನ ಮರ್ಡ್ರು ಕೂಡ ಮಾಡೋಕ್ಕೆ ಹಿಂದೆ ಮುಂದೆ ಜರಿಯೋದಿಲ್ಲ. ಓಕೆ, ಸೊ ಆ ಮಗುನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಹೆಂಗೆ ಗೊತ್ತಿರುತ್ತೆ? ಓದಿ ಬರೆದವ್ರಿಗೇ ನಮ್ಮ ಹೆಲ್ತ್ನ ನಮಗೆ ಕಾಪಾಡ್ಕೊಳ್ಳೋದು ಗೊತ್ತಿಲ್ಲ. ಅದೆಷ್ಟು ಡಾಕ್ಟರ್ಗಳಿಗೆ ತಮ್ಮ ವೇಟ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥದ್ರೊಳಗೆ ಈ ಒಂದು ಏನೂ ತಿಳಿದೇ ಇರುವಂಥ 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಣು ಮಕ್ಕಳಿಗೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್? ಓಕೆ, ನೆಕ್ಸ್ಟ್ ಜನಸಂಖ್ಯೆ ಬೆಳವಣಿಗೆಗೆ ನೋಡಿ, ಇದು ಜನಸಂಖ್ಯೆ ಬೆಳವಣಿಗೆಗೂ ಕೂಡ ಕಾರಣ ಆಗುತ್ತೆ. ಒಂದನೇದು, ಇಬ್ಬರು ಕೂಡ ಓದಿಲ್ಲ ಬರ್ದಿಲ್ಲ ಅಂದರೆ ಬಾಲ್ಯ ವಿವಾಹ ಆದಾಗ ಇವ್ರು ಏನು ಮಾಡ್ತಾರೆ ಫ್ರೆಂಡ್ಸ್? ಮೋಸ್ಟ್ ಆಫ್ ದಿ ಟೈಮ್ ನೋಡಿ, ಓಲ್ಡನ್ ಡೇಸ್ ಒಳಗೆ ಹೇಳ್ತಾರಿಲ್ಲೋ, ನಮ್ಮ ಪಾಪ್ಯುಲೇಷನ್ ಹೆಚ್ಚಿಗೆ ಆಗಲಿಕ್ಕೆ ಮೂಲ ಕಾರಣನೇ ಈ ಬಾಲ್ಯ ವಿವಾಹ ಮತ್ತು ಎಲೆಕ್ಟ್ರಿಸಿಟಿ ಯಾವಾಗಿಂದ ಬಂತು ನಮ್ಮ ಬದುಕಿನೊಳಗೆ, ಆಮೇಲೆ ಯಾವಾಗಿಂದ ಟಿ ವಿಗಳು ಬಂದವು, ಯಾವಾಗಿಂದ ಸೀರಿಯಲ್ಗಳು ಬಂದವು, ಯಾವಾಗಿಂದ ಮೂವಿಗಳು ಬಂದವು, ಅವಾಗಿಂದ ನಮ್ಮ ಪಾಪ್ಯುಲೇಷನ್ ಕಂಟ್ರೋಲಲ್ಲಿ ಬಂತು ಅಂತ ಹೇಳ್ತಾರೆ ಫ್ರೆಂಡ್ಸ್. ಯಾಕಂದರೆ ನೋಡಿ, ಎಲ್ಲಿವರೆಗೂ ನಮ್ಮ ಹತ್ರ ಇವೆಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ ಇರಲಿಲ್ವೋ ಆವಾಗ ಜನರಿಗೆ ಬೇರೆ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ, ಹೀಗಾಗಿ ಮಕ್ಕಳನ್ನ ಮಾಡ್ತಿದ್ರು. ಅದಕ್ಕೆ 8, 10, 12 ಮಕ್ಕಳನ್ನ ಹಿಂಗೆ ಮಾಡೇ ನಮ್ಮ ಸೊಸೈಟಿ ಒಳಗೆ ಇಷ್ಟು ನಮ್ಮ ದೇಶದ ಇವತ್ತು 140 ಕೋಟಿ ಪಾಪ್ಯುಲೇಷನ್ ಆಗಲಿಕ್ಕೆ ಕಾರಣನೇ ಇದೆ. ಓಕೆ, ಸೊ ಜನಸಂಖ್ಯೆ ಬೆಳವಣಿಗೆ ಹೆಚ್ಚಾಗುತ್ತೆ. ಒಂದನೇದು, ಒಂದು ಮಗುವಿನ ಹಡಿದ್ರೆ ಆ ಮಗುವಿನ ಭವಿಷ್ಯವನ್ನು ರೂಪಿಸೋದು ಎಷ್ಟು ಕಷ್ಟ ಇದೆ, ಅದಕ್ಕೆ ಏನೇನೆಲ್ಲ ಮಾಡಬೇಕು ಅಂತ ಜ್ಞಾನನೇ ಇಲ್ಲದೆ ಇರುವಂಥ ಮಕ್ಕಳು, ಅದು ಎಷ್ಟೋ ಜನ ಏನು ಮಾಡ್ತಾರೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ ಅನ್ನುವಂಥ ಒಂದು ಡೈಲಾಗ್ನ ಹೊಡೆದು ಮಕ್ಕಳನ್ನ ಮಾಡ್ತಾರೆ. ಆಮೇಲೆ ಅದಕ್ಕೆ ಬೇಕು ಬೇಡಿಕೆಗಳೇನು, ಅದಕ್ಕೆ ಏನು ನೀಡಬೇಕು, ಯಾವ ವಯಸ್ಸಿನೊಳಗೆ ಏನು ಮಾಡಬೇಕು. ಇನ್ಫ್ಯಾಕ್ಟ್ ಪೇರೆಂಟ್ಸ್ ಅಂತೂ ಕೂತು ಮಾತಾಡೋದಿಲ್ಲ ಫ್ರೆಂಡ್ಸ್, ಭಾಳ ಸರ್ತಿ ಮಕ್ಕಳಿಗೆ ಹಡಿತಾರೆ, ಬಿಟ್ಟು ಬಿಡ್ತಾರೆ. ಓಕೆ, ಹೀಗಾದರೆ ನಮ್ಮ ಸೊಸೈಟಿ ಒಳಗಿರುವಂಥ ಸಮಸ್ಯೆಗಳು ಪೈಲ್ ಆಗ್ತವೆ ಹೊರತು, ಹೆಚ್ಚಿಗೆ ಆಗ್ತವೆ ಹೊರತು ಕಡಿಮೆ ಆಗೋಕ್ಕಂತೂ ಚಾನ್ಸೇ ಇಲ್ಲ. ಶಿಕ್ಷಣ, ಕುಟುಂಬ ಯೋಜನೆ, ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಜನಸಂಖ್ಯೆ ಬೆಳವಣಿಗೆ ಹೆಚ್ಚಿಗೆ ಆಗ್ತಾ ಇದೆ. ಮೈಂಡ್ಲೆಸ್ ಜನಸಂಖ್ಯೆ ಅಂತ, ದಟ್ಸ್ ವೆರಿ ಡೇಂಜರಸ್. ಓಕೆ, ನಿರ್ಬಂಧಿತ ಚಲನಶೀಲತೆ ನೋಡಿ, ಬಾಲ್ಯ ವಿವಾಹವು ವಧುಗಳ ಚಲನಶೀಲತೆಯನ್ನು ನಿರ್ಬಂಧಿಸ್ತದೆ. ನಾನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಜೀವನದೊಳಗೆ ಮದುವೆ ಅಂತ ಆದಮೇಲೆ ಸೋ ಮೆನಿ ರೆಸ್ಪಾನ್ಸಿಬಿಲಿಟಿ ಆಗ್ತವೆ. ಅವಿವಾಹಿತನ ಇದ್ದಾಗ ಎಷ್ಟೊಂದು ಫ್ರೀ ಆಗಿ ನಾನು ಆ ಕೆಲಸಗಳನ್ನ ಮಾಡಬೇಕು, ನಾನು ಅಂದ್ಕೊಂಡಿರುವಂಥ ಗುರಿ ಸಾಧನೆ ಮಾಡಬೇಕು ಅಂತ ನಾವೇನು ಅಂದ್ಕೊಂಡಿರ್ತೀವಿ, ಅದು ಮದುವೆ ಆದಮೇಲೆ ಆಗೋದಿಲ್ಲ ಫ್ರೆಂಡ್ಸ್. ಬಹಳಷ್ಟು ರೆಸ್ಪಾನ್ಸಿಬಿಲಿಟಿಗಳು ಬರ್ತವೆ. ಸೊ ಹೀಗಾಗಿ ನಮ್ಮ ಒಂದು ಚಲನಶೀಲತೆ ಏನಾಗುತ್ತೆ, ಅದು ನಿಂತು ಹೋಗುತ್ತೆ. ಸೊ ಹೀಗಾಗಿ ಈ
ಒಂದು ಸಾಮಾಜಿಕ ಮಾಧ್ಯಮಗಳನ್ನು ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ ಡಿಪ್ರೆಷನ್ಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಓಕೆ, ಸೊ ಹೀಗಾಗಿ ನಿರ್ಬಂಧಿತ ಚಲನಶೀಲತೆ ಇಲ್ಲಿಗೆ ಬಹಳಷ್ಟು ಸರ್ತಿ. ಆಮೇಲೆ ಇವನ್ ಹೆಣ್ಮಕ್ಳು ಯಾವತ್ತು ಹೊರಗೆ ಹೋಗಬಾರ್ದು, ಅವರು ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು, ಹಂಗಿರಬಾರ್ದು, ಹಿಂಗಿರಬಾರ್ದು ಅನ್ನುವಂಥ ಅನೇಕ ರಿಸ್ಟ್ರಿಕ್ಷನ್ ಕೂಡ ಇವತ್ತು ಆ ಹೆಣ್ಮಕ್ಳ ಒಂದು ಮರ್ಡರ್ಗೆ ಇನ್ಫ್ಯಾಕ್ಟ್ ಚೈಲ್ಡ್ ಮ್ಯಾರೇಜ್ ಇಸ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಮರ್ಡರಿಂಗ್ ಎ ಚೈಲ್ಡ್ ಓನ್ಲಿ. ಓಕೆ, ಅಲ್ಲಿಗೆ ಬಂತು ಫ್ರೆಂಡ್ಸ್ ಅದು. ನೆಕ್ಸ್ಟ್, ಸೀಮಿತ ಅಥವಾ ಗೈರು ಹಾಜರಾದ ಪಿಯರ್ ನೆಟ್ವರ್ಕ್ಗಳು. ನೋಡಿ, ಹಿಂಗಂದ್ರೆ ಏನು ಅಂದರೆ, ನಮ್ಮ ಯಾರು ಫ್ರೆಂಡ್ಸು ಕೂಡ ಸಾಮಾಜಿಕ ಸಂವಹನದಲ್ಲಿ ಸಾಮಾನ್ಯವಾಗಿ ಯಾರೂ ಕೂಡ ಬಂದು ನಮ್ಮ ಜೊತೆಗೆ ನಿಲ್ಲೋದಿಲ್ಲ. ಮೀನ್ಸ್ ನಮ್ಮ ಮದುವೆ ಆಗಬಾರ್ದು, ಇದು ಚೈಲ್ಡ್ ಮ್ಯಾರೇಜ್, ಇದು ತಪ್ಪು, ಇದು ನಮಗೆ ಇಷ್ಟ ಇಲ್ಲದೆ ಮದುವೆ ಆಗ್ತಾ ಇದೆ ಅನ್ನೋದನ್ನು ಯಾರೂ ಕೂಡ, ಶಿಕ್ಷಿತರಾದವರೇ ಇರಲಿ ಆಗದೆ ಇರೋರು ಇರಲಿ, ಯಾರೂ ಕೂಡ ಇವನ್ ಗೆಳೆಯರಿಂದನೂ ಕೂಡ ಭಾಳ ಸರ್ತಿ ಪ್ರತ್ಯೇಕ ಆಗಿಬಿಡ್ತಾರೆ. ನೋಡಿ, ಮದುವೆ ಅಂತ ಆದಮೇಲೆ ಫ್ರೆಂಡ್ಶಿಪ್ಗಳು ಫ್ರೆಂಡ್ಶಿಪ್ ಆಗಿರೋದಿಲ್ಲ, ಭಾಳ ಸರ್ತಿ ಬದಲಾವಣೆ ಆಗಿಬಿಡ್ತವೆ. ಅರೆ ನೀನೇನು ಮದುವೆ ಆಗಿದೆಯಾ, ನೀನು ಹಂಗಿರ್ತೀಯಾ, ನೀನು ಹಿಂಗಿರ್ತೀಯಾ, ಮೊದಲಿದ್ದಂಗೆ ಇರೋದಿಲ್ಲ, ಅದು ಇದು ಏನೇನೋ ಊಹೆಗಳನ್ನ ಮಾಡ್ತಾರೆ. ಫ್ರೆಂಡ್ಶಿಪ್ ನೋಡಿ, ಮದುವೆ ಆದರೂ ಕೂಡ ಮದುವೆ ತಾನೇ ಆಗಿದ್ದು, ಮತ್ತೇನಾಗಿದೆ. ಓಕೆ, ಸೊ ಹೀಗಿರುವಾಗ ಈ ಒಂದು ಅವಕಾಶಗಳನ್ನು ನಾವು ಹೆಂಗೆ ಮಿತಿಗೊಳಿಸ್ಬೋದು. ಓಕೆ, ಈ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡೋದು ಇಟ್ಸ್ ಇಂಪಾಸಿಬಲ್ ಫ್ರೆಂಡ್ಸ್. ಭಾಳ ಸರ್ತಿ ಏನಾಗುತ್ತೆ, ನಮಗೆ ವಯಸ್ಸು ಆಗುತ್ತೆ, ನಾವು ತಿನ್ನುವಂಥ ಆಹಾರ ಚೇಂಜ್ ಆಗ್ತವೆ, ಹಾಕುವಂಥ ಬಟ್ಟೆ ಚೇಂಜ್ ಆಗ್ತವೆ, ಅಡ್ಡಾಡುವಂಥ ಪ್ಲೇಸ್ ಚೇಂಜ್ ಆಗ್ತವೆ, ಆದರೆ ಮೈಂಡ್ಸೆಟ್ ಚೇಂಜ್ ಆಗೋದಿಲ್ಲ. ಏನಾಗಬೇಕು ಅದೇ ಆಗ್ತಾ ಇಲ್ಲ ಫ್ರೆಂಡ್ಸ್. ದಟ್ ಈಸ್ ಅ ಪ್ರಾಬ್ಲಮ್. ಓಕೆ, ಇವೆಲ್ಲ ಇಫೆಕ್ಟ್ಗಳು ಆಗಿದ್ದಾವೆ. ಇನ್ನು ಬಾಲ್ಯ ವಿವಾಹಕ್ಕೆ ಪರಿಣಾಮಗಳು. ಓಕೆ, ಬಾಲ್ಯ ವಿವಾಹದ ಪರಿಣಾಮಗಳೇನಾಗ್ತಿದೆ ನೋಡಿ. ಬಾಲ್ಯ ವಿವಾಹ ಪರಿಣಾಮಗಳನ್ನೇ ನಾನು ಮೇಲ್ ಕೂಡ ಹೇಳಿದ್ದು. ಭಾಳ ಸರ್ತಿ ಕಳಪೆ ಆರೋಗ್ಯ ವ್ಯವಸ್ಥೆ ಇರೋದ್ರಿಂದ ಈ ಶಿಶುವಿನ ಮರಣ ಮತ್ತು ತಾಯಿಯ ಮರಣದ ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತು ಇವನ್ ಮದುವೆ ಆಗಿರುವ ಯುವತಿಯರಲ್ಲಿ ಇವನ್ HIV ಆಗಿರ್ಬೋದು ಆ್ಯಂಡ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಕೂಡ, ಅಪಾಯಗಳು ಕೂಡ ಇರ್ತವೆ. ಬಿಕಾಸ್ ಅವರಿಗೆ ಅದ್ರ ಬಗ್ಗೆ ಏನೂ ನಾಲೆಜ್ ಇರೋದಿಲ್ಲ ಫ್ರೆಂಡ್ಸ್. ಸೊ ಅಂಥವ್ರು ಹೋಗಿ ಮದುವೆ ಆದಾಗ ಮತ್ತೇನಾಗುತ್ತೆ, ಕುಟುಂಬದ ಹಿಂಸಾಚಾರ ಹೆಚ್ಚಾಗುತ್ತೆ, ಮಹಿಳೆಯರು ಕೆಲಸಗಳ ಆಯ್ಕೆ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ, ಯುವಕರು ಅನಕ್ಷರಸ್ಥರಿರೋದ್ರಿಂದ ತಾಯಂದ್ರು ಕೂಡ ಅನಕ್ಷರಸ್ಥರಾದರೆ ಆ ಕುಟುಂಬವನ್ನು ಉದ್ಧಾರ ಮಾಡೋರು ಯಾರು. ಇನ್ನು ಇದಕ್ಕೆ ಏನು ಪರಿಹಾರಗಳಿದಾವೆ ಅಂತ ನಾವು ನೋಡೋದಾದರೆ, ಬಾಲ್ಯ ವಿವಾಹ ತಡೆ ಕಾಯ್ದೆ 1929 ನೋಡಿ, ಇದನ್ನು ಶಾರದಾ ಕಾಯ್ದೆ ಅಂತ ಕೂಡ ಕರೀತಾರೆ. ಓಕೆ, ಶಾರದಾ ಆ್ಯಕ್ಟ್ ಅಂತ ಕೂಡ ಇದನ್ನು ಕರೀತಾರೆ. 1929 ಇದನ್ನ ನೆನಪಿಟ್ಕೊಳ್ರಿ. ಇದು ಭಾರತದೊಳಗೆ ಬ್ರಿಟಿಷರ ಸಮಯದೊಳಗೆ ತಂದಿದ್ದು. ಇದು ಬಾಲ್ಯ ವಿವಾಹವನ್ನು ನಿರ್ಬಂಧ ಮಾಡುತ್ತೆ, ಬಾಲ್ಯ ವಿವಾಹನ ಮಾಡಬಾರ್ದು ಅಂತ ಹೇಳುತ್ತೆ. ಅದು ಆದಮೇಲೆ 2006 ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಂತ ಜಾರಿಗೆ ತರಲಾಗಿದೆ. ಆದರೂ ಕೂಡ ಇಷ್ಟೆಲ್ಲ ಕಾಯ್ದೆ ಮಾಡಿದೆ, ಭಾರತ ಸಂವಿಧಾನನೇ ಇದೆ, ಎಲ್ಲರೂ ಮಾಡಿದರೂ ಕೂಡ ಈ ವ್ಯವಸ್ಥೆ ನಿಲ್ತಾ ಇಲ್ಲ. ವಿವಾಹಗಳ ಕಡ್ಡಾಯ ನೋಂದಣಿ ಕಾಯ್ದೆ 2006 ಇದು ಕೂಡ ಬಾಲ್ಯ ವಿವಾಹ ಆಗಿದ್ರೆ ನೋಂದಣಿನೇ ಮಾಡಬಾರ್ದು ಅಂತ ಹೇಳುತ್ತೆ. ಆದರೂ ಕೂಡ ನಮ್ಮ ಸಮಾಜದೊಳಗೆ ಮುಂದುವರೆದಿದ್ದಾವೆ. ನೆಕ್ಸ್ಟ್, ಶಿಕ್ಷಣದ ಹಕ್ಕು ಕಾಯ್ದೆ 2009 ಅಂದರೆ ಇದರ ಮೂಲಕ ಏನು ಮಾಡಿದ್ದಾರೆ, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಅಂದರೆ ಏನು, 6 ರಿಂದ 12 ವರ್ಷದ ಮಕ್ಕಳು ಕಂಪಲ್ಸರಿಯಾಗಿ ಶಿಕ್ಷಣವನ್ನು ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಯ್ದೆಯನ್ನು ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದು, ಇವನ್ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಕೂಡ ಇದನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಆದರೂ ಕೂಡ ನಿಲ್ತಾ ಇಲ್ಲ. ಇದರ ಜೊತೆಗೆ ಇವನ್ ನೋಡಿ, ಇವತ್ತು ಭಾರತದೊಳಗೆ ಇನ್ನೊಂದು ಡಿಸ್ಕಷನ್ ಶುರುವಾಗಿದೆ. ಏನು ಡಿಸ್ಕಷನ್ ಅಂದರೆ, ಮಹಿಳೆಯರಿಗೆ ಅಂದರೆ ಗರ್ಲ್ಸ್ಗೆ ಈ ಒಂದು ಮದುವೆ ವಯಸ್ಸು 18 ವರ್ಷ ಇದೆ ಅಲ್ವಾ. ಈಗ ಪಾರ್ಲಿಮೆಂಟ್ ಒಳಗೆ ಒಂದು ಬಿಲ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು, ಅದು ಪಾಸ್ ಆಗಿಲ್ಲ ಇನ್ನು. ಈ 18 ಇರುವಂಥ ಮಹಿಳೆಯರ ಮದುವೆ ವಯಸ್ಸನ್ನು, ಹುಡುಗಿಯರ ಮದುವೆ ವಯಸ್ಸನ್ನು 21 ವರ್ಷ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಮ್ಯಾಂಡ್ ಇದೆ. ಓಕೆ, ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಫ್ರೆಂಡ್ಸ್? ಮದುವೆ ವಯಸ್ಸನ್ನು, ಹುಡುಗಿಯರ ಮದುವೆ ವಯಸ್ಸನ್ನು 18 ಇದ್ದಿದ್ದು 21 ವರ್ಷಕ್ಕೆ ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನು ಹೇಳಿ. ಮಾಡಬೇಕು ಸರ್ ಅನ್ನೋದಾದರೆ ಯಾಕೆ ಮಾಡಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಬರೀಬೇಕು. ಮಾಡಬಾರ್ದು ಅನ್ನೋದಾದರೆ ಯಾಕೆ ಮಾಡಬಾರ್ದು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಒಳಗೆ ಬರೀಬೇಕು. ಎರಡೂ ಸೈಡಿನ ಆರ್ಗ್ಯುಮೆಂಟ್ಗಳು ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ, ಸರಿ ತಪ್ಪುಗಳನ್ನು ಚರ್ಚೆ ಮಾಡೋದ್ರೊಳಗೆ ಏನೂ ತಪ್ಪಿಲ್ಲ. ಹಾಗಂತ ಯಾರು ಪರ್ಸ್ನಲ್ ಆಗಿ ತಗೊಂಡು ಯಾರನ್ನೋ ಬೈಯೋದು ಮಾಡಂಗಿಲ್ಲ ಫ್ರೆಂಡ್ಸ್. ಡೆಮೋಕ್ರೆಟಿಕ್ ಆಗಿ ನನಗೆ ಹಿಂಗೆ ಅನಿಸುತ್ತೆ ಅಂತ ನೀವು ಹೇಳ್ಬೋದು, ಇನ್ನೊಬ್ಬರಿಗೆ ಅನಿಸಿದ್ದನ್ನು ಅವ್ರು ಹೇಳ್ಬೋದು. ಒಂದು ಒಳ್ಳೆ ವೇದಿಕೆನ ಸೃಷ್ಟಿ ಮಾಡೋಣ. ಇದ್ರ ಮೂಲಕ ನನಗೂ ಕೂಡ ಕಲೀಲಿಕ್ಕೆ ಸಿಗುತ್ತೆ, ನಿಮಗೂ ಕೂಡ ಕಲೀಲಿಕ್ಕೆ ಸಿಗುತ್ತೆ.
18 ವರ್ಷ ವಯಸ್ಸಿನ ಏಜ್ ಏನಿದೆ ಅದನ್ನು 21 ಮಾಡಬೇಕು ಮಾಡಬಾರ್ದು. ಓಕೆ, ಸೊ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಫ್ರೆಂಡ್ಸ್, ನಿಮ್ಮ ಒಪಿನಿಯನ್ ಏನೇ ಆಗಿರಲಿ ಡೀಟೇಲ್ ಆಗಿ ಬರೀರಿ. ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಮಾಡಬೇಕು ಅಂದರೆ ಯಾಕೆ ಮಾಡಬೇಕು ಅಂತ ನಿಮ್ಮ ಒಪಿನಿಯನ್ ಬೇಕು ನನಗೆ. ಒಪಿನಿಯನ್ ಎಲ್ಲಿ ತನಕ ನೀವು ಹೇಳೋದಿಲ್ಲ ಅಲ್ಲಿವರೆಗೂ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಬರೋದಿಲ್ಲ ಫ್ರೆಂಡ್ಸ್. ಓಕೆ, ನೀವು ಕ್ವಶನ್ ಮಾಡುವಂಥ ಮೈಂಡೇ ಇಲ್ಲ ಅಂದರೆ ಎಲ್ಲಿಂದ ನಿಮಗೆ ಅರ್ಥ ಆಗುತ್ತೆ ಟಾಪಿಕ್. ಓಕೆ, ಇವನ್ ಸರ್ಕಾರ ಏನೇನು ಮಾಡಿದೆ, ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡಿದೆ ಫ್ರೆಂಡ್ಸ್. ಹೆಣ್ಣು ಮಕ್ಕಳ ಕಲ್ಯಾಣವನ್ನು ಉತ್ತೇಜಿಸುವ ಸಲುವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆನ 2015 ಪ್ರಾರಂಭಿಸಲಾಗಿದೆ. ಓಕೆ, ಸೊ ಇದು ಹೆಣ್ಣು ಮಕ್ಕಳ ಭವಿಷ್ಯದ ಅಧ್ಯಯನ ಮತ್ತು ಮದುವೆ ವೆಚ್ಚವನ್ನು ಹೂಡಿಕೆ ಮಾಡಲಿಕ್ಕೆ ಒಂದು ವೇದಿಕೆ ಆಗಿದ್ದನ್ನು ಕಾಣ್ತೀವಿ. ಇನ್ನು ಬಾಲಿಕಾ ಸಮೃದ್ಧಿ ಯೋಜನೆ ಆಗಿರ್ಬೋದು, ಕಸ್ತೂರ್ಬಾ ಗಾಂಧಿ ವಿದ್ಯಾಲಯಗಳಾಗಿರ್ಬೋದು. ಓಕೆ, ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಕುಟುಂಬಗಳಿಗೆ ಸಹಾಯ ಮಾಡಲಿಕ್ಕೆ, ಹೆಣ್ಣು ಮಕ್ಕಳ ಏಳಿಗೆಗಾಗಿ ಸಹಾಯ ಮಾಡಲಿಕ್ಕೆ ಬಾಲಿಕಾ ಸಮೃದ್ಧಿ ಯೋಜನೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಬೇಟಿ ಬಚಾವ್ ಬೇಟಿ ಪಢಾವ್ ಅನ್ನುವಂಥ ಯೋಜನೆ ಆಗಿರ್ಬೋದು ಫ್ರೆಂಡ್ಸ್. ಎಲ್ಲ ಇತರ ಮಹಿಳಾ ಹೆಣ್ಣು ಮಕ್ಕಳ ಕಲ್ಯಾಣ ಯೋಜನೆ ಕೂಡ ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆ ಅಂಡರೆ ತಂದು ಅತ್ಯಂತ ಜನಪ್ರಿಯಗೊಳಿಸಲಾಗಿದೆ. ಹೆಣ್ಣು ಮಕ್ಕಳಿಗೂ ಕೂಡ ಬದುಕಲಿಕ್ಕೆ ಅವಕಾಶ ಕೊಡಬೇಕು, ಅಕ್ಷರವನ್ನು ನೀಡಬೇಕು ಮತ್ತು ಹೆಣ್ಣು ಮಕ್ಕಳನ್ನ ಉಳಿಸಲಿಕ್ಕೆ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ಸೆಕ್ಸ್ ರೇಷೋ ನಮ್ಮ ದೇಶದೊಳಗೆ ವರ್ಷದಿಂದ ವರ್ಷಕ್ಕೆ ಸೆಕ್ಸ್ ರೇಷೋ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತೀವಿ. ಅದನ್ನು ಇನ್ಕ್ರೀಸ್ ಮಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಹೀಗಾದರೆ ರೇಪ್ ಕೇಸ್ಗಳು ಎಲ್ಲಿ ನಿಲ್ತವೆ, ಯಾರ್ಯಾರೆಲ್ಲ ಈ ರೇಪ್ ಕೇಸ್ಗಳು ಭಾರತದೊಳಗೆ ಯಾಕೆ ಹೆಚ್ಚಿಗೆ ಆಗ್ತಿದ್ದಾವೆ, ಅದಕ್ಕೆ ಪರಿಹಾರಗಳೇನು, ಅದರ ಪರಿಣಾಮಗಳೇನಾಗ್ತಿದ್ದಾವೆ ಅನ್ನೋದನ್ನು ನಾನು ಡೀಟೇಲ್ಡ್ ಆಗಿ ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ ಫ್ರೆಂಡ್ಸ್. ಓಕೆ, ಈ ಥರದ್ದೆಲ್ಲ ಯೋಜನೆಗಳನ್ನ ಮಾಡಿದ್ದಾರೆ. ನೀವು 1, 2, 3 ಯೋಜನೆಗಳನ್ನು ಕೂಡ ಸರ್ಕಾರ ಮಾಡಿರುವಂಥ ಯೋಜನೆಗಳನ್ನು ಕೂಡ ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಅದ್ರ ಜೊತೆಗೆ ಎಷ್ಟೋ ಬಾರಿ ಈ ಒಂದು ವಿಶ್ವಸಂಸ್ಥೆ ಹೇಳ್ತಾ ಇದೆ, ಯುನೆಸೆಫ್ ಹೇಳ್ತಾ ಇದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಕೂಡ ಹೇಳ್ತವೆ ಈ ವ್ಯವಸ್ಥೆ ನಿಲ್ಲಬೇಕು ಅಂತ. ಆದರೆ ನಮ್ಮ ಸೊಸೈಟಿ ಒಳಗೆ ಇದು ನಿಲ್ತಾ ಇಲ್ಲ ಫ್ರೆಂಡ್ಸ್. ನೀವು ಕನ್ಕ್ಲೂಷನ್ ಒಳಗೆ ಒಂದು ಹೋಪಿಂದಾನೆ ಬರಿಬೇಕು. ಬಾಲ್ಯ ವಿವಾಹ ಎಲ್ಲಿವರೆಗೂ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಆರೋಗ್ಯವಂತ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಬಾಲ್ಯ ವಿವಾಹ ಎಲ್ಲಿವರೆಗೂ ನಿಲ್ಲೋದಿಲ್ವೋ ಅಲ್ಲಿವರೆಗೂ ನಮ್ಮ ಅಪರಾಧಗಳು, ಸಮಾಜದೊಳಗೆ ನಡೆಯುತ್ತಿರುವಂಥ ಅಪರಾಧಗಳು ನಿಲ್ಲೋದಿಲ್ಲ. ಬಾಲ್ಯ ವಿವಾಹಗಳು ಎಲ್ಲಿವರೆಗೂ ನಿಲ್ಲೋದಿಲ್ಲ ಅಲ್ಲಿವರೆಗೂ ಪೌಷ್ಟಿಕ ಆಗಿರುವಂಥ ಮಕ್ಕಳು ಹುಟ್ಟೋದು ಕೂಡ ಕಷ್ಟ. ಅಷ್ಟೇ ಅಲ್ಲ, ಈವನ್ ಮಹಿಳೆಯರ ಒಂದು ಆರೋಗ್ಯ ಸ್ಥಿತಿಯೊಳಗೂ ಸುಧಾರಣೆ ಆಗೋದು ಕಷ್ಟ. ಯಾಕಂದರೆ ಮೋಸ್ಟ್ ಆಫ್ ದಿ ವುಮನ್ ಏನಿದ್ದಾರೆ ಇಂಡಿಯಾದೊಳಗೆ ಅನೇಮಿಯಾ ಪೇಷಂಟ್ ಇದ್ದಾರೆ. ಬಹಳಷ್ಟು ಜನ ಅನೇಮಿಯಾ ಪೇಷಂಟ್ ಇದ್ದಾರೆ, ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾದೊಳಗೆ ಅನೇಮಿಯಾ ಪೇಷಂಟ್ಸ್ ಇದ್ದಾರೆ. ಸೊ ಇವರ ಆರೋಗ್ಯ ಸ್ಥಿತಿಗತಿಗಳಲ್ಲಿ ಸುಧಾರಣೆ ಆಗಬೇಕು ಅಂದರೆ ಬಾಲ್ಯ ವಿವಾಹಗಳು ನಿಲ್ಲಲೇಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಅವು ನಿಲ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಎಲ್ಲರೂ ಕೂಡ ಎಜುಕೇಟೆಡ್ ಆದವರು ಟೊಂಕ ಕಟ್ಟಿ ನಿಲ್ಲಬೇಕು, ಇಂಥ ವ್ಯವಸ್ಥೆನ ನಿಲ್ಲಿಸಬೇಕು. ಅದಕ್ಕೆ ನೀವು ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮ ಸಜೆಷನನ್ನು ಕೊಡ್ರಿ. ನೀವು ಎಷ್ಟೋ ಬಾರಿ ಸಫರ್ ಆಗಿರ್ತೀರಿ, ನಿಮ್ಮದು ಕೂಡ ಬಾಲ್ಯ ವಿವಾಹ ಆಗಿದ್ರೆ ಡೆಫಿನೆಟ್ಲಿ ಅಂಥ ಒಂದು ವ್ಯವಸ್ಥೆ ಬೇರೆಯವ್ರಿಗೆ ಆಗಬಾರ್ದು ಅನ್ನುವಂಥ ಮನೋಭಾವ ನಿಮ್ದಿರಬೇಕು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. 2030 ವೇಳೆಗೆ ಇದನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲೂ ಕೂಡ ಹೇಳಲಾಗಿದೆ. ಓಕೆ, ಇಂಥ ಅಭ್ಯಾಸಗಳನ್ನು ನಿಲ್ಲಿಸುವುದರ ಮೂಲಕ ಲಿಂಗ ತಾರತಮ್ಯ ಅಂತ ಏನಿದೆ ನಮ್ಮ ಸೊಸೈಟಿ ಒಳಗೆ ಅದನ್ನು ಕಡಿಮೆ ಮಾಡಬಹುದು. ಆವಾಗ ಒಂದು ಸಮಾನ ಸಮಾಜವನ್ನು ಸೃಷ್ಟಿ ಮಾಡಬಹುದು, ಭಾರತ ಸಂವಿಧಾನದ ಆಶಯಗಳನ್ನು ಫುಲ್ಫಿಲ್ ಮಾಡಬಹುದು. ಬಟ್ ಇದು ಯಾವುದೂ ಕಾರ್ಯಗಳು ಆಗದೆ ಇರೋದ್ರಿಂದ ಭಾರತದೊಳಗೆ ಸಮಸ್ಯೆಗಳಾಗಿ ಉಳಿದಿದ್ದಾವೆ. ಆಳ್ತಾ ಇರುವಂಥ ಸರ್ಕಾರಗಳು ಫಸ್ಟ್ ಆಫ್ ಆಲ್ ಈ ಪಾಲಿಟಿಷಿಯನ್ನೇ ಚೈಲ್ಡ್ ಮ್ಯಾರೇಜ್ ಮಾಡ್ಕೋತಾರೆ. ಸೊ ಓಕೆ, ನಾನು ಎಷ್ಟೋ ಬಾರಿ ಈ ಬಿಹಾರ್, ಉತ್ತರ ಪ್ರದೇಶದೊಳಗೆ ಎಲ್ಲ ನೋಡಿದ್ದೀನಿ. ಓಕೆ, ಸೊ ರಾಜಕೀಯ ವ್ಯಕ್ತಿಗಳು ಎಷ್ಟೋ ಬಾರಿ ಅವರೇ ಚೈಲ್ಡ್ ಮ್ಯಾರೇಜ್ ಮಾಡ್ಕೊಂಡಾಗ ಒಂದೇದು ಓದದೆ ಬರಿದೇ ಇರುವಂಥ ಪಾಲಿಟಿಷಿಯನ್ ರಾಜಕೀಯದೊಳಗಿರೋದ್ರಿಂದ ಮತ್ತೇನು ಮಾಡ್ತಾರೆ, ಅವ್ರಿಗೆ ಚೈಲ್ಡ್ ಮ್ಯಾರೇಜ್ ಅಂದ್ರೂ ಗೊತ್ತಿಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾತ್ರ ಎಲ್ಲ ಫಾರಿನ್ ಒಳಗೆ ಓದ್ತಾರೆ. ಸೊ ಅವರು ಭಾರತದೊಳಗಿರುವಂಥ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಅವ್ರು ರೆಡಿ ಕೂಡ ಇಲ್ಲ. ಆದರೆ ನಾವು ಮಾತ್ರ ಇದರ ವಿರುದ್ಧ ಧ್ವನಿ ಎತ್ತೋಣ ಫ್ರೆಂಡ್ಸ್. ಆ್ಯಂಡ್ ಇದು ಮಾಡೋದು ಡೆಫಿನೆಟ್ಲಿ ತಪ್ಪು. ನಮ್ಮ ಸಮಾಜದೊಳಗೆ ನಡೀತಾ ಇರೋದು ಇದೊಂದು ತಪ್ಪು ಕೆಲಸ ಆಗಿದೆ. ನಿಮ್ಮ ಒಪಿನಿಯನ್ನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಆ್ಯಂಡ್ ನಿಮಗೆ ಯಾರಿಗೆ ಪ್ರಬಂಧ ಪುಸ್ತಕ ಬೇಕು ಅನಿಸುತ್ತೆ, ಓಕೆ, ಇದೇ ಥರ ಪ್ರತಿಯೊಂದು ಪ್ರಬಂಧನೂ ಕೂಡ ಡೀಟೇಲ್ ಆಗಿ ನೀಡಿದ್ದೀನಿ. ಓಕೆ, 7892086178 ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಪ್ರಬಂಧ ಪುಸ್ತಕವನ್ನು ಕಳಿಸ್ಕೊಡ್ತೀವಿ ಫ್ರೆಂಡ್ಸ್. ನಿಮ್ಮ ಕಡೆಯಿಂದನೂ ಸಪೋರ್ಟ್ ಮಾಡುವಂಥ ಅವಶ್ಯಕತೆ ನನಗಿದೆ. ಆ್ಯಂಡ್ ಈ ಸಪೋರ್ಟ್ನ ಮಾಡಿ ನೀವು ಪ್ರಬಂಧ ಪುಸ್ತಕವನ್ನು ತಗೊಳ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ. ಐ ಆಮ್ ಶ್ಯೂರ್
ನಿಮಗೆ ಈ ಕಂಟೆಂಟ್ ಮೇಲೆ ನಾನು ಹೇಳ್ತಾ ಇರೋದ್ರ ಮೇಲೆ ನಂಬಿಕೆ ಇದ್ದರೆ ನೀವು ಪುಸ್ತಕ ತೊಗೊಂಡ್ರೂ ಕೂಡ ಡೆಫಿನೆಟ್ಲಿ ನೀವು ಅದನ್ನು ಓದಲಿಕ್ಕೆ ಎಂಜಾಯ್ ಮಾಡ್ತೀರಾ ಅಂತ ನನ್ನ ನಂಬಿಕೆ ಫ್ರೆಂಡ್ಸ್. ಸೊ ಐ ಹೋಪ್ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಅದನ್ನು ತಗೋತೀರಾ ಅಂತ. ಸೊ ಪುಸ್ತಕ ಬೇಕಾದವರು ಇವತ್ತೇ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಡಿ, ನಿಮಗೆ ಮನೆ ಬಾಗಿಲಿಗೆ ಪುಸ್ತಕವನ್ನು ತಲುಪಿಸ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.